ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಂಗ್ ಕಮಾಂಡರ್ ರಾಜೀವ್ ಅವರು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರವಿ ಜೋಶಿ, ನಿವೃತ್ತ ಜಂಟಿ ಕಾರ್ಯದರ್ಶಿ ರಾ, ಮೈಸೂರಿನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಜೋಶಿ ಸರ್ ನಮಸ್ಕಾರ. ಸಂಜೀವ್ ಕುಮಾರ್, ಅಂತಾರಾಷ್ಟ್ರೀಯ ವಿಶ್ಲೇಷಕರು, ದೆಹಲಿಯಿಂದ ನಮ್ಮ ಜೊತೆಗಿದ್ದಾರೆ. ಸಂಜೀವ್ ಕುಮಾರ್ ಅವರನ್ನೇ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಂಜೀವ್ ಕುಮಾರ್ ಸರ್, ಸುಮ್ಮನೆ 2-3 ಫ್ಲೈಟ್ ಹಾರಾಡದ್ದು, ಅದಕ್ಕೆ ಸೆಕ್ಯೂರಿಟಿಗೆ ಇವರು ಪಾಕಿಸ್ತಾನದವ್ರು ಇಷ್ಟು ಕಷ್ಟದಲ್ಲಿ ಸಹಾಯ ಮಾಡಿದ್ದು, ಹೋಟೆಲ್ ಚಾರ್ಜು, ಇದು ಯಾವುದರ ಅವಶ್ಯಕತೆಯೂ ಇರಲಿಲ್ಲ ಅನ್ಸುತ್ತೆ ನನಗೆ. ಅವ್ರ ಕಡೆಯಿಂದ 10 ಕಂಡೀಷನ್, ಇವ್ರ ಕಡೆಯಿಂದ 15 ಕಂಡೀಷನ್ಗಳನ್ನು ನೋಡಿಬಿಟ್ರೆ ಇದು ಆಗೋ ಮಾತಲ್ಲ ಹೋಗೋ ಮಾತಲ್ಲ ಅಂತ ಯಾರಿಗಾರು ಅರ್ಥ ಆಗ್ತಿತ್ತು ಸರ್. ಅದು ನೀವು ಹೇಳೋದು ಕರೆಕ್ಟ್. ಇಷ್ಟೆಲ್ಲ ಖರ್ಚು ಮಾಡಿ ಎಲ್ಲ ಮ್ಯಾನ್ ಪವರು ರಿಸೋರ್ಸ್ ಎಲ್ಲ ಖರ್ಚು ಮಾಡಿದ್ದು, ಅದು ಇಷ್ಟು ಕಷ್ಟ ಕಾಲದಲ್ಲಿ ಪಾಕಿಸ್ತಾನ ಖರ್ಚು ಮಾಡೋದು, ಅದು ಅವ್ರ ಎಕಾನಮಿ ಇಷ್ಟು ಕೊಲ್ಯಾಪ್ಸ್ ಆಗಿದ್ದಾಗ. ಈಗ ನೋಡ್ರಿ, ಈಗೇನೋ ಅಂತಾರಲ್ಲ, ಒಂದು ಉರ್ದುನಲ್ಲಿ ಒಂದು ಶಾಯರಿ ಇದೆ, ಮೇರೆ ಜನಾಜೆ ಪೆ ಸಾರಾ ಗಾಂವ್ ನಿಕ್ಲಾ ಪರ್ ವೋ ನ ನಿಕ್ಲಿ ಜಿಸ್ಕೆ ಲಿಯೆ ಮೇರಾ ಜನಾಜಾ ನಿಕ್ಲಾ. ಎಲ್ರೂ ಬಂದ್ರು, ಇಸ್ರೇಲೇ ಬರ್ಲಿಲ್ಲ. ಹೌದು. ಈ ಒಂದು ಕತೆ ಯಾಕಪ್ಪ ಅಂತಂದ್ರೆ, ಸ್ಟೇಕ್ಸ್ ಎಲ್ಲಿಗೆ ಬಂತು? ನಂಬರ್ 1, ಇಸ್ರೇಲ್ ಯುದ್ಧ ಶುರು ಮಾಡಿದ್ರು. ಕಾನ್ಫ್ಲಿಕ್ಟ್ ಇರೋದು ಇಸ್ರೇಲ್ಗೆ, ಇರಾನ್ಗೆ. ಹೌದು. ಅಮೇರಿಕಾ ತಾವೊಂದು ಓಕೆ ಹೆಜಮಾನಿಕ್ ಪವರ್, ಅದು ಒಪ್ಕೊಳ್ಳೋಣ, ನಾವೇನು ಕನ್ನಡದಲ್ಲಿ ದೊಡ್ಡ ಅಣ್ಣ ಅಂತೀವಿ, ಅದನ್ನೇ ಅದು ಎಸ್ಟಾಬ್ಲಿಷ್ ಮಾಡಕ್ ಅದು ಅವ್ರದ್ದು ಒಂಥರ ಇದು ಇನ್ನೋವೇಟಬಿಲಿಟಿ ಅವರಿಗೆ. ಜಾನ್ ಮೀರ್ಜಾನರ್ ಹೇಳ್ತಾರೆ, ಗ್ರೇಟ್ ಪವರ್, ಟ್ರಾಜಿಡಿ ಆಫ್ ಗ್ರೇಟ್ ಪವರ್ ಪಾಲಿಟಿಕ್ಸ್ ಅಂತಂದು. ಆ ಗ್ರೇಟ್ ಪವರ್ ಟ್ರಾಜಿಡಿ ಏನಪ್ಪಾ ಅಂದ್ರೆ, ಅವ್ರ ಪವರ್ ಅಲ್ಲಿ ಇರ್ಬೇಕಂದ್ರೆ ಈ ರೀತಿಯಾದ ಒಂದು ಇಂಟರ್ವೆನ್ಷನ್ ಮಾಡಿ ನಾವ್ ಇದೀವಿ ಅಂತ ಒಂದು ಪ್ರೆಸೆನ್ಸ್ ಫೀಲ್ ಮಾಡಿಸ್ತಾ ಇರ್ಬೇಕು. ಅದರಲ್ಲೂ ಟ್ರಂಪ್ ಅದೇನೋ ಇದು ಫಿಯರ್ ಆಫ್ ಬೀಯಿಂಗ್ ಲೆಫ್ಟ್ ಔಟ್ ಅದೊಂದು ಇರುತ್ತಲ್ಲ, ಅದು ಫೋಮೋ, ಮಿಸ್ಸಿಂಗ್ ಔಟ್, ಅದು ಅವ್ರಿಗೆ ಜಾಸ್ತಿನೇ ಇದೆ. ಅದು ನಿನ್ನೆ ಇರಾನ್ ಒಬ್ರು ಎನ್ವಾಯ್ ಅವ್ರು ಹೇಳ್ತಾರೆ, ಡಿಲ್ಯೂಷನಾಲಿಟಿ ಅಂಡ್ ನಾರ್ಸಿಸಿಸಮ್, ಈ 2 ವರ್ಡ್ ಯೂಸ್ ಮಾಡಿದ್ರು ಟ್ರಂಪ್ ಅವರಿಗೆ. ಡಿಲ್ಯೂಷನಾಲಿಟಿ ಅಂದ್ರೆ ಯಾವ್ದೋ ಒಂದು ಹ್ಯಾಲ್ಯುಸಿನೇಟೆಡ್ ವರ್ಲ್ಡ್ ಅಲ್ಲಿ ಇರೋದು. ಹೌದು. ನಾರ್ಸಿಸಿಸಮ್ ಅಂದ್ರೆ ನಾನೇ ಬೆಸ್ಟ್, ನಾನು ಹೇಳಿದ್ರೆ ಹಾರ್ಮೋಸ್ ಓಪನ್ ಆಗ್ಬಿಡುತ್ತೆ, ನಾನು ಹೇಳಿದ್ರೆ ಕ್ಲೋಸ್ ಆಗ್ಬಿಡುತ್ತೆ, ನಾನು ಹೇಳಿದ್ರೆ ಆಯಿಲ್ ಟ್ರೇಡ್ ಶುರು ಆಗುತ್ತೆ, ನಾನು ಹೇಳಿದ್ರೆ ಕ್ಲೋಸ್ ಆಗುತ್ತೆ. ಈ ಎಲ್ಲ ಒಂದು ಇಟ್ಕೊಂಡು ಒಂದು ಪ್ಯಾಟರ್ನಲೈಸಿಂಗ್ ಆಟಿಟ್ಯೂಡ್ ಅಲ್ಲಿ ನೀವು ಆಲ್ರೆಡಿ ಡೈಲಾಗಿಗೆ ಈಕ್ವಾಲಿಟಿ ಇಟ್ಕೊಂಡು ಬಂದೇ ಇಲ್ಲ ನೀವು. ಹೌದು. ಡೈಲಾಗ್ ಅದು ಒಂದು ಸ್ಟೇಟ್ಮೆಂಟ್ ಕೊಟ್ರು ಟ್ರಂಪ್ ಅವರು, ದೇ ಆರ್ ಓನ್ಲಿ ಅಲೈವ್ ಟು ಟಾಕ್. ಅಂದ್ರೆ ಏನಪ್ಪಾ, ಅವರು ಮಾತಾಡೋ ತನಕ ಬದುಕಿರ್ತಾರೆ, ಆಮೇಲೆ ಇನ್ನೇನಾರು ಆಗ್ಬಿಡುತ್ತೆ. ಆಲ್ಮೋಸ್ಟ್ ಒಂಥರ ಡೆತ್ ಥ್ರೆಟ್ ಕೊಟ್ಟಂಗೆ ಆಯ್ತಿದ. ಎಸ್, ದ ಇರಾನಿಯನ್ ಲೀಡರ್ಸ್ ಆರ್ ಅಲೈವ್ ಓನ್ಲಿ ಟಿಲ್ ದೇ ಆರ್ ರೆಡಿ ಟು ಟಾಕ್. ಇದು ಟಾಕ್ಸ್ ಮುಗಿಯಕ್ಕಿಂತ ಮುಂಚೆನೆ. ಆಮೇಲೆ ಒಂದು ಅಮೇರಿಕನ್ ಡೆಸ್ಪರೇಷನ್ ಏನು, ಇದು ಒಂದು ಎಷ್ಟು ಡಿಪ್ಲೊಮ್ಯಾಟಿಕ್ ಹಿಸ್ಟ್ರಿ ನಾವು ತೆಗೆದು ನೋಡಿದ್ರೆ, ನಾರ್ಮಲಿ ಡೆಪ್ಯೂಟಿ ಸೆಕ್ರೆಟರಿ ಲೆವೆಲ್ಲು, ಅಸಿಸ್ಟೆಂಟ್ ಸೆಕ್ರೆಟರಿ ಲೆವೆಲ್ ಡೆಲಿಗೇಷನ್ ಬರುತ್ತೆ ಇರಾನ್ ಅಂತ ಕಂಟ್ರಿ ಜೊತೆ ಡಿಸ್ಕಷನ್ ಮಾಡಕ್ಕೆ. ವೈಸ್ ಪ್ರೆಸಿಡೆಂಟ್ ಖುದ್ದಾಗಿ ಬಂದಿದ್ದಾರೆ. ದಿಸ್ ವಾಸ್ ಅ ಬಿಗ್ ಸ್ಟೇಟ್ಮೆಂಟ್, ಡಿಪ್ಲೊಮ್ಯಾಟಿಕ್ ಸ್ಟೇಟ್ಮೆಂಟ್. ಅಂದ್ರೆ ಎಷ್ಟು ಸೀರಿಯಸ್ ಇತ್ತು. ಟ್ರಂಪ್ ಏನಿದೊಂದು ಹಿ put in his mouth something more which he was not able to chew. He swallowed so much beyond his ability to chew. ಯಾಕಂದ್ರೆ ಅದು ಡೆಸ್ಪರೇಷನ್, ಅವರು ಇಟ್ಕೊಂಡಿದ್ದ ಉದ್ದೇಶ ಎಲ್ಲ ಫೇಲ್ಯೂರ್ ಆದಮೇಲೆ ಈಗ 2 ಉದ್ದೇಶ ಇದೆ. ನಂಬರ್ 1 ಏನಪ್ಪಾ ಅಂತಂದ್ರೆ, ಏನು ಮಿಡ್ ಟರ್ಮ್ ಪೋಲ್ಸ್ ಬಂದಾಗ ಏನು ಫ್ಯೂಚರ್ ಆಗುತ್ತೆ ಅಮೇರಿಕನ್ ಇದು ಪಾಲಿಟಿಕ್ಸ್ ನಲ್ಲಿ. ನಂಬರ್ 1 ಅದು ಟ್ರಂಪ್ ಫ್ಯೂಚರು. ಅಫ್ಕೋರ್ಸ್ ಇದಾದ್ಮೇಲೆ ಥ್ಯಾಂಕ್ಸ್ ಟು ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಇವ್ರ ರೀಎಲೆಕ್ಷನ್ ಅಂತೂ ಆಗಲ್ಲ, ಆಯ್ತಾ. ಸೊ ಆದ್ರೂ ಕೂಡ ಇವರ ಲೆಗಸಿ ಏನೊಂದು ಡಾರ್ಕ್ ಹಿಸ್ಟ್ರಿ ಅಂತ ಬರೆದಿಟ್ಟು ಹೋಗಬಾರ್ದು. ಐ ಹ್ಯಾವ್ ಟು ಗೆಟ್ ಎ ವಿಕ್ಟ್ರಿ. ಬಟ್ ಆ ವಿಕ್ಟ್ರಿ ಇವ್ರು ಅನ್ಕೊಂಡ ಸಾಧ್ಯ ಆಗ್ಲಿಲ್ಲ. ಅದಕ್ಕಾಗಿ ಇಷ್ಟೆಲ್ಲ ಖರ್ಚು ಮಾಡಿ, ಈಗ ನೋಡ್ರಿ, ಒಂದು ಸ್ಟೇಟ್ಮೆಂಟ್ ಕೊಡಕ್ಕೆ, ಒಂದು ಮಿನಿ ಏರ್ಫೋರ್ಸ್ ಅನ್ನೇ ಒಬ್ಬ ಏರ್ಫೋರ್ಸ್ ಪೈಲಟ್ ಅನ್ನು ಉಳಿಸ್ಕೊಳ್ಳಕ್ಕೆ ಆ ಇತಿಹಾಸದಲ್ಲೇ ಮಾಡದಷ್ಟಲಾರ್ದ ದೊಡ್ಡ ಒಂದು ಆಪರೇಷನ್ ಮಾಡಿದ್ರು. ಇವೆಲ್ಲ ಸಿಗ್ನಿಫಿಕೇಶನ್ಸ್. ಈ ಕಡೆ ಇರಾನ್ನ ಪಕ್ಷ ನೀವು ನೋಡ್ರಿ, ಇಸ್ರೇಲ್ನ ಪಕ್ಷ ನೋಡ್ರಿ. ನಾವು ಯಾವಾಗಲೂ ಇರಾನ್ ಅಮೇರಿಕಾ ಅಂತೀವಿ. ಇದು ಯಾವ ರೀತಿ ನೆತನ್ಯಾಹು ಅವರ ಒಂದು ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ, ದೇರ್ ಇಸ್ ಎ ಅರೆಸ್ಟ್ ವಾರೆಂಟ್ ಅಗೇನ್ಸ್ಟ್ ಹಿಮ್ ಇನ್ ದ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಫಾರ್ ಜೆನೋಸೈಡ್.
ನಂಬರ್ ಒನ್. ಎರಡನೇದು ಇಂಟರ್ನಲ್ಲಿ ಅವ್ರ ಕರಪ್ಷನ್ ಚಾರ್ಜಸ್. ಅವರು ತಮ್ಮ ಒಂದು ಪಾಲಿಟಿಕ್ಸ್ ಉಳಿಸ್ಕೊಳಕ್ ಅವ್ರು ಪ್ರಯತ್ನ ಮಾಡ್ತಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಅದು ಇಂಟರ್ವ್ಯೂನ್ ಮಾಡಲಿಲ್ಲ ಅಂದ್ರೆ ಪರಿಸ್ಥಿತಿ ಬೇರೆ ಇತ್ತು. ಒಂದ್ಸಲ ಇಂಟರ್ವ್ಯೂನ್ ಮಾಡಿದ ಮೇಲೆ ಆಲ್ರೆಡಿ ಇವರು ನಾನು ಎಕ್ಸ್ಟ್ರಾ ಒಂದಿನ ಡೈಲಾಗ್ ಮಾಡ್ತೀವಿ ಅನ್ನೋ ಅವ್ರ ಡೆಲಿಗೇಷನ್ ಹೇಳಿದ್ರು. ಇರಾನ್ನವರು ವೆರಿ ಕ್ಲಿಯರ್, ನಾವು ಒಂದಿನಕ್ಕಿಂತ ಜಾಸ್ತಿ ಮಾತಾಡಲ್ಲ. ಈಗ ಅಂದ್ರೆ ಒಂದು ಹೆವಿ ಪೊಸಿಷನ್ ಅಲ್ಲಿ ಯಾರಿದಾರಪ್ಪ? ಇರಾನ್. ಇದು ಅಮೆರಿಕಾಗೆ ಆಗಿರೋ ಡಿಕ್ಟೇಟಿಂಗ್ ಟರ್ಮ್ಸ್. ಎಸ್, ಎಲ್ಲ ರೆಡಿ, ಓಕೆ, ಒಪ್ಕೋತೀನಿ, ನ್ಯೂಕ್ಲಿಯರ್ ಪ್ರೋಗ್ರಾಮ್ ನಾವು ನಿಲ್ಸಲ್ಲ. ಸ್ಟೇಟ್ ಆಫ್ ಹಾರ್ಮೋಸ್ ಎಂತ ವಿಪರ್ಯಾಸ ನೋಡ್ರಿ. ಅದು ಯಾವತ್ತೂ ಇರಾನ್ನ ಸಾವರಿನ್ ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ. ಫೆಬ್ರವರಿ 28 ತನಕ ಇಲ್ಲದೆ ಇದ್ದಿದ್ದು ಇನ್ನು ಮುಂದೆ ಕಂಟಿನ್ಯೂ ಆಗ್ಬೇಕು ಅಂತಾರ ಅವ್ರು. ಅಲ್ಲ, ಅವರು ಅಮೆರಿಕಾದವ್ರು ಹೋಗಿ ಯುದ್ಧ ಮಾಡಿ ಅವ್ರಿಗೆ ಇರ್ಲಾರ್ದನ್ ಕೊಟ್ಟು ಬಂದಿದ್ದಾರೆ. ದಿಸ್ ಇಸ್ ಅ ವಿಕ್ಟ್ರಿ ಫಾರ್ ಇರಾನ್. ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನ ಸಾವರಿನ್ಟಿ ಮೊದಲು ಇರಾನ್ ಕ್ಲೇಮ್ ಮಾಡ್ತಿರ್ಲಿಲ್ಲ. ಈಗೇನು ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನ ಪ್ರಾಬ್ಲಮೆಟೈಸ್ ಮಾಡಿದ್ದಾರೆ, ಈಗ ಟೋಲ್ ಹಾಕ್ತಿವಿ ಅಂತಿದ್ದಾರೆ. ಸೊ ಇವೆಲ್ಲದನ್ನು ನೋಡಿದ್ರೆ ಯುದ್ಧ ಒಂದ್ ಕಡೆ ಏನು ನೇವಿ ಡಿಸ್ಟ್ರಾಯ್ ಮಾಡಿದ್ವಿ, ಏರ್ ಫೋರ್ಸ್ ಡಿಸ್ಟ್ರಾಯ್ ಮಾಡಿದ್ವಿ, ಎಲ್ಲ ಡಿಸ್ಟ್ರಾಯ್ ಮಾಡಿದ್ವಿ. ಇವತ್ತಿಗೂ ಕೂಡ ನೀವೇ ನ್ಯೂಸ್ ರಿಪೋರ್ಟ್ ಅಲ್ಲಿ ಹೇಳ್ತಾ ಇದ್ರೆ 10 ಲಕ್ಷ ಸೋಲ್ಜರ್ಸ್ ನಿಂತಿದೀವಿ ಅಂತ ರಿಪೋರ್ಟ್ ಕೊಡ್ತಾ ಇದ್ದಾರೆ. ನಂಬರ್ ಒನ್. ಇಲ್ಲಿ ಇಸ್ರೇಲ್ ಏನು, ಟರ್ಕಿ ಪ್ರೆಸಿಡೆಂಟ್ ಏನೋ ಅಂತಿದ್ದಾರೆ ಇಸ್ರೇಲ್ನವರು. ಇಲ್ಲಿಂದ ಟರ್ಕಿ ಏನ್ ಎಸ್ಟಾಬ್ಲಿಷ್ ಮಾಡ್ತಾ ಇದೆ, ಆಯ್ತಪ್ಪ ಇರಾನ್ ಮೇಲೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತೀರಾ ಮಾಡ್ರಿ, ಆಯ್ತಾ. ರಷ್ಯಾ ಕ್ಲಿಯರ್ ಆಗಿ ಹೇಳಿದೆ, ನಾವು ಇರಾನ್ ಜೊತೆಗೆ ಸಪೋರ್ಟ್ ಅಲ್ಲಿ ಇರ್ತೀವಿ. ಈ ಕಡೆ ಚೈನಾ ಇದು ವೆಪನ್ಸ್ ಕಳಿಸ್ತಾ ಇದೆ ಅಂತ ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಒಂದೇ ನಿಮಿಷ ಇರಿ ಸರ್, ಬರ್ತೀನಿ. ನಾನು ರವಿ ಜೋಶಿ ಅವ್ರದ್ದು ಒಂದು ರಿಯಾಕ್ಷನ್ ತಗೊಳ್ತೀನಿ. ರವಿ ಜೋಶಿ ಅವರೇ, ನಿಮಗೇನು ಅನ್ಸುತ್ತೆ? ಅಮೆರಿಕ ಆಪರೇಷನ್ ಶುರು ಮಾಡಿಬಿಡುತ್ತಾ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡುವುದಕ್ಕೆ? ಇವತ್ತು ರಾತ್ರಿನೇ ಆಗಬಹುದು ಅಂತಾರೆ. ಬಟ್ ಇನ್ಯಾವುದೋ ಸ್ಟೇಟ್ಮೆಂಟ್ ನೋಡಿದೆ ನಾನು, 11ನೇ ತಾರೀಕು ಅಮೆರಿಕದ 2 ವಾರ್ಶಿಪ್ಗಳು ಒಳಗೆ ಹೋಗಿದ್ದಾವಂತೆ, ಪರ್ಷಿಯನ್ ಗಲ್ಫ್ನಲ್ಲಿ ಇದಾವಂತ ಆಲ್ರೆಡಿ. ನಿಮ್ಮ ಸೆಕೆಂಡ್ ಪಾಯಿಂಟ್, ದಟ್ ಹಸ್ ಬೀನ್ ರಿಜೆಕ್ಟೆಡ್ ಬೈ ಇರಾನ್. ಅದು ಇರಾನ್ ಹ್ಯಾಸ್ ರಿಜೆಕ್ಟೆಡ್ ದಟ್ ಕ್ಲೇಮ್. ಓಕೆ, ವಿ ಆರ್ ನಾಟ್ ಶ್ಯೂರ್ ಅಬೌಟ್ ದಟ್. ಸೊ ಈಗ ನೋಡಿ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದು ಭಾಳ ಕಷ್ಟ. ಯಾಕೆಂದರೆ ವಿ ಆರ್ ಡೀಲಿಂಗ್ ವಿತ್ ಎ ಸೈಕೋಟಿಕ್ ಕ್ಯಾರೆಕ್ಟರ್. ನಿನ್ನೆ ನ್ಯೂಯಾರ್ಕ್ ಟೈಮ್ಸ್ ಒಂದು ಆರ್ಟಿಕಲ್ ಬರೀತು ದಟ್ ಹೌ ದ ಅಮೆರಿಕನ್ ಸ್ಟೇಟ್ ಹ್ಯಾಸ್ ಬಿಕಮ್ ಎ ಸೈಕೋಟಿಕ್ ಸ್ಟೇಟ್. A person who is completely imbalanced, mentally unstable, and a person who is completely unreliable and unpredictable is in control of the situation at the White House. And so with this, the entire institutional system of governance has collapsed. ಅಲ್ಲಿ ಈಗ ನೀವು ನೆಗೋಷಿಯೇಷನ್ಗೆ ಹೋದರೆ ಅದಕ್ಕೊಂದು ಪ್ರೋಟೋಕಾಲ್ ಇದೆ, ಅದಕ್ಕೊಂದು ಪ್ರೊಸೀಜರ್ ಇದೆ. ನೀವು ನೆಗೋಷಿಯೇಷನ್ ಹೋಗಿ ಅಲ್ಲಿ 21 ತಾಸು ನೀವು ಕೂತ್ಕೊಂಡು ಮಾತನಾಡಿದರೆ, ಡೈರೆಕ್ಟ್ ಫೇಸ್ ಟು ಫೇಸ್ ಮಾತಾಡಿದರೆ, ಆಗಲೇ ಒಂದು ಕೆಮಿಸ್ಟ್ರಿ ಬಿಲ್ಡಪ್ ಆಗಿದೆ. ಅವ್ರು ಪ್ರೆಸಿಡೆಂಟ್ ಟ್ರಂಪ್ ಕೂಡ ಹೇಳಿದ್ದಾರೆ, ಮೋಸ್ಟ್ ಪಾಯಿಂಟ್ಸ್ ಆರ್ ಅಗ್ರೀಡ್, ದ ಟಾಕ್ಸ್ ವರ್ ಗುಡ್, ಆ್ಯಂಡ್ ಸೊ ಸಮ್ ಕೈಂಡ್ ಆಫ್ ಟ್ರಸ್ಟ್ ವಾಸ್ ಬಿಲ್ಟ್ ಅಪ್. ಸೊ ಇದಾದಮೇಲೆ ನೀವು ಇಮಿಡಿಯೇಟಾಗಿ ಒಂದೇ ಸೆಷನ್ನಲ್ಲಿ ಅಥವಾ ನೀವು ನಮಗೆ ರಿಸಲ್ಟ್ ಬೇಕು ಅನ್ನೋದು ಅಷ್ಟು ಸುಲಭವಲ್ಲ. Especially in a relationship which is fraught. For the last 50 years there has been tension. ಸೊ ಇಂಥ ಸಂಬಂಧದಲ್ಲಿ ನೀವು ಒಂದೇ ಒಂದು ಮೀಟಿಂಗ್ ಮಾಡಿ 20 ತಾಸು ಮೀಟಿಂಗ್ ಮಾಡಿ ನಮಗೆ ಎಲ್ಲ ಸೊಲ್ಯೂಷನ್ಸಿಗೆ ಆನ್ಸರ್ ಬೇಕು ಅಂತ ಹೇಳಿದ್ರೆ ಅದು ಅಸಂಭವ. ಅಲ್ಲ, ಹಾಗಿದ್ರೆ ಇವತ್ತಿನ ಮಾತುಕತೆ ಸಫಲ ಆಗಿಲ್ಲ, ಇನ್ನೊಂದ್ಸಲ ಕೂತ್ಕೊಂಡು ಮಾತಾಡೋಣ ಅನ್ನುವಲ್ಲಿಗೆ ಮುಗಿಬೇಕಾಗಿತ್ತು ಸರ್. ಅದು ಮಾತುಕತೆ ಮುರಿದು ಬಿತ್ತು ಅಂತ JD ವ್ಯಾನ್ಸ್ ಅನೌನ್ಸ್ ಮಾಡಿ ವಾಪಸ್ ಫ್ಲೈಟ್ ಹತ್ತೋ ಲೆವೆಲ್ಗೆ ಆಗಬಾರ್ದಾಗಿತ್ತ ಅಂತ. ಅದು ಇಲ್ಲ, JD ವ್ಯಾನ್ಸ್ ವಾಪಸ್ ಹೋದರೂ ಕೂಡ ಆ್ಯಕ್ಚುಲಿ ನೀವು ಹೇಳಿದ ಪ್ರಕಾರ ಕೆಲವರು ಸ್ಟಾಫನ್ನು ಅವರಲ್ಲಿ ಬಿಟ್ಟು ಹೋಗಬೇಕಾಗಿತ್ತು. ಸಮ್ ಜೂನಿಯರ್ ಸ್ಟಾಫ್ he should have left. He should have I'm sure he brought people from State Department, from the CIA, from the Defense Department. ಅವ್ರನ್ನ ಅಲ್ಲಿ ಬಿಟ್ಟು ಹೋಗಬೇಕಾಗಿತ್ತು. Anyway, now the question is, I don't think the peace talks have collapsed. ಇನ್ನು ಪೀಸ್ ಟಾಕ್ಸಿಗೆ ಚಾನ್ಸ್ ಇದೆ. ಪೀಸ್ ಟಾಕ್ಸ್ ಆಗುತ್ತೆ. ಅದು ಈಜಿಪ್ಟ್ನವ್ರು ಮಾಡ್ತಾರೋ, ಟರ್ಕಿಯವ್ರು ಮಾಡ್ತಾರೋ, ಯಾರು ಮಾಡ್ತಾರೋ ಹೇಳೋಕ್ಕೆ ಕಷ್ಟ. ಬಟ್ ಅದು ಪಾಕಿಸ್ತಾನವರೇ ಮತ್ತೆ ಇದನ್ನು ಪ್ರಪೋಸ್ ಮಾಡ್ಬೋದು. ಸೊ it is very difficult. Actually now, immediately after failure of talks, you don't declare war.
That is absurd. You don't naval blockade ಅಂದರೆ it is another act of war. ಮೊದಲು ನೀವು ಅದು ಸ್ಟೇಟ್ ಆಫ್ ಹಾರ್ಮೋಸ್ ಶುಡ್ ಬಿ ಪ್ಯಾಸೇಜ್ ಆಫ್ ಫ್ರೀ ವೇ ಅಂತ ನೀವು ಅದಕ್ಕೆ ಪ್ರಯತ್ನ ಮಾಡಿದ್ರಿ. ಅದಕ್ಕೋಸ್ಕರ ನೀವು ಐ ವಿಲ್ ಬಾಂಬ್ ಇರಾನ್ ಅಂತ ಮಾಡಿದ್ರಿ. ಅದೆಲ್ಲ ಆದಮೇಲೆ ನೀವೇ ಬ್ಲಾಕ್ ಮಾಡಿದ್ರೆ ಅದು ಆರ್ ಯು ಸಾಲ್ವಿಂಗ್ ದ ಪ್ರಾಬ್ಲಮ್? ಯು ಆರ್ ಆ್ಯಡಿಂಗ್ ಟು ದ ಪ್ರಾಬ್ಲಮ್. There are 600 ships waiting to get out of the Strait of Hormuz. ಅದನ್ನು ನೀವು ಹೇಗೆ ಹೊರಗೆ ತರ್ತೀರಿ? ಅದು ಹೊರಗೆ ಬರಲಿಲ್ಲ ಅಂದರೆ ಇನ್ನು 2-3 ದಿವಸದಲ್ಲಿ ಆಯಿಲ್ ಪ್ರೈಸ್ ವಿಲ್ ಶೂಟ್ ಅಪ್ ಟು $125, $150. ಸೊ ಅವಾಗ ಏನು ಮಾಡ್ತೀರಿ ಅವಾಗ? ಸೊ ಪ್ರೆಸಿಡೆಂಟ್ ಟ್ರಂಪ್ ಈಸ್ ಆ್ಯಕ್ಚುಲಿ ನೋನ್ ಫಾರ್ ಫ್ಲಿಪ್ ಫ್ಲಾಪ್. ಇವತ್ತೊಂದು ಮಾತಾಡ್ತಾರೆ, ನಾಳೆ ಇನ್ನೊಂದು ಮಾತಾಡ್ತಾರೆ. ಇವತ್ತು ನಾನು ಯುದ್ಧ ಮಾಡ್ತೀನಿ, ಅದು ಪೂರ್ತಿ ಸಿವಿಲೈಸೇಷನ್ ನಾನು ನಾಶ ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೊಂದು ಎಕ್ಸ್ಟೆಂಡ್ ಮಾಡ್ತಾರೆ ಡೆಡ್ಲೈನು. ಸೊ ಇವರ ಮಾತು ತೊಗೊಂಡು ನಾವು ಏನೂ ಪಾಲಿಸಿ ಅನಾಲಿಸಿಸ್ ಮಾಡೋದು ಕಷ್ಟ. ಬಟ್ ಐ ಆಮ್ ಸ್ಟಿಲ್ ಹೋಪ್ಫುಲ್ ದ್ಯಾಟ್ ದ ಮ್ಯಾಟರ್ ವಿಲ್ ಬಿ ಸಾಲ್ವ್ ಪೀಸ್ಫುಲಿ. ಎಸ್, ವೆಂಕಮಂಡ ರಾಜು ಸರ್, ಏನಾಗಬಹುದು? ಅವ್ರು ಹೇಳಿದ್ರು ಒಬ್ಬ ಲುನಾಟಿಕ್ ಪರ್ಸನಾಲಿಟಿ ಇದನ್ನೆಲ್ಲವೂ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಏನಾಗ್ಬೋದು ಅಂತ ಹೇಳೋದು ಕಷ್ಟ. ಸ್ಟ್ರೇಟ್ ಆಫ್ ಹಾರ್ಮುಜನ್ನು ಅದರ ಪಾಡಿಗೆ ಅದನ್ನು ಬಿಟ್ಟು ಬಿಟ್ಟರೆ ಇರಾನ್ನವರು ಅಲ್ಲಿ ಟೋಲ್ ಹಾಕ್ಕೊಂಡು ಕೂತ್ಕೋತಾರೆ. ಅದು ಅಮೇರಿಕದ ಮರ್ಯಾದೆ ಮಣ್ಣು ಪಾಲಾದಂಗೆ, ಸಮುದ್ರ ಪಾಲಾದಂಗೆ. ಅದು ನೋಡಿ, ನಾವು ನೋಡಬೇಕಾಗಿರೋದು ಈ ಒಂದು 34 ದಿನದಲ್ಲಿ ಮಾಡಿಲ್ಲದೆ ಇರೋದು ಏನು ಮಾಡೋಕ್ಕಾಗತ್ತೆ. ನೋಡಿ, ನ್ಯಾಟೋ ಮತ್ತು ವೆಸ್ಟರ್ನ್ ಫಿಲಾಸಫಿ ಆಫ್ ವಾರ್ ಈಸ್ ಏರ್ ಸೆಂಟ್ರಿಕ್. ಅಂದರೆ ಏರ್ ಫೋರ್ಸ್ ಪವರ್ನ ಉಪಯೋಗಿಸಿ ಶಾಕ್ ಆ್ಯಂಡ್ ಆವ್ ಎಫೆಕ್ಟ್ ಮಾಡಿ ಅವರು ಗ್ರೌಂಡ್ ಟ್ರೂಪ್ಸ್ನ ಹೆಚ್ಚಾಗಿ ತರಲ್ಲ. ಹೌದು, ಶಾಕ್ ಆ್ಯಂಡ್ ಆವ್ ಮಾಡಿ ಫಸ್ಟು ಕೊಲ್ಯಾಪ್ಸ್ ಮಾಡ್ತಾರೆ ರೆಜಿಮ್ನ ಅಥವಾ ಗ್ರೌಂಡ್ ಫೋರ್ಸನ್ನ, ದೆನ್ ದೇ ಡಿಪ್ಲಾಯ್ ದ ಗ್ರೌಂಡ್ ಫೋರ್ಸಸ್. ಇಲ್ಲಿ ಆ ಫೇಸ್ 1 ಅವರು ತಪ್ಪಿದ್ದಾರೆ ಅಂದರೆ ಅವ್ರು ಅಂದ್ಕೊಂಡಿದ್ದ ಒಂದು ಫಲಿತಾಂಶ ಅವ್ರಿಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಏನು ತರ್ತಾರೆ? ಏನಾದರೂ ಬದಲಾವಣೆ ತರ್ತಾರಾ? ನೌಕಾಪಡೆನ ಒಳಗೆ ತರಲಿಕ್ಕೆ ಆಗಲ್ಲ. ಯಾಕೆ ಅಂದರೆ ಇರಾನ್ ಹತ್ರ 800ರಿಂದ 1000 ಕಿಲೋಮೀಟರ್ ರೇಂಜಿನ ಆ್ಯಂಟಿ ಶಿಪ್ ಮಿಸೈಲ್ಸ್ ಇದೆ. ಎರಡನೇ ಆಪ್ಷನ್ನು ನಿಮ್ಮ ಇಂಟ್ರೊಡಕ್ಷನಲ್ಲಿ ಹೇಳಿದ್ರಿ, ಏನೋ ಕರ್ಗ್ ಐಲ್ಯಾಂಡ್ ಅಲ್ಲಿ ತನಕ ತಂದಿದ್ದೇನೆ, ವಾಪಸ್ ಹೋದ್ರಲ್ಲ. ಈಗ 1000 ಕಿಲೋಮೀಟರ್ ದೂರ ಇದ್ದಾರೆ. ಒಂದು US ಫೋರ್ಡು ಇಸ್ ಇನ್ ಸೈಪ್ರಸ್ ಅಂಡರ್ ಗೋಯಿಂಗ್ ರಿಪೇರ್ಸ್. ಮತ್ತು ಇನ್ನೂ ಒಂದೇನು, ಕರ್ಗ್ ಐಲ್ಯಾಂಡ್ ವಶ ತೊಗೊತಾರೆ ಅಂತ ಇನ್ನೊಂದು ಸುದ್ದಿ ಇದೆ. ಕರ್ಗ್ ಐಲ್ಯಾಂಡ್ ವಶ ತೊಗೊಳ್ಳೋದೇನೋ ತೊಗೋಬೋದು, ಅಲ್ಲಿ ಅದನ್ನು ಸಸ್ಟೈನ್ ಹೇಗೆ ಮಾಡ್ತೀರಾ? ಯಾಕೆಂದರೆ ಇಟ್ ಈಸ್ ಜಸ್ಟ್ ಅಬೌಟ್ ಎ ಫ್ಯೂ ಕಿಲೋಮೀಟರ್ ಶಾರ್ಟ್ ಆಫ್ ದ ಮೇನ್ ಲ್ಯಾಂಡ್. ಹೌದು. ಸೊ ನೀವು ಸ್ಟ್ರೈಟ್ಸ್ ಆಫ್ ಹಾರ್ಮೋಸ್ನ ನ್ಯಾವಿಗೇಷನ್ ಫ್ರೀ ಮಾಡಬೇಕು ಅಂದರೆ ನೀವು ಕರ್ಗ್ ಐಲ್ಯಾಂಡ್ ತೊಗೊಂಡು ಉಪಯೋಗ ಇಲ್ಲ. ಮೇನ್ ಲ್ಯಾಂಡ್ ಇರಾನ್ ಏನು ಬಾರ್ಡರ್ ಆಗಿದೆ ಅಲ್ಲೊಂದು 50-60 ಕಿಲೋಮೀಟರ್ ಒಳಗೆ ಹೋಗ್ಬೇಕು ನೀವು. ಆ ಧೈರ್ಯ ಇದೆಯಾ US-ಗೆ? ಅಷ್ಟು ಬಾಡಿ ಬ್ಯಾಗ್ಸ್ ತಗೊಳ್ಳೋ ಧೈರ್ಯ ಇದೆಯಾ? ಲಕ್ಷ ಸೈನಿಕರು ತಯಾರಾಗಿ ಕೂತ್ಕೊಂಡಿದ್ದೀವಿ, ಬಂದರು ಬನ್ನಿ ಅಂತ. ಅಲ್ಲಿ 50-60 ಕಿಲೋಮೀಟರ್ ಏನು ಡ್ರೋನ್ ಒಂದು ಕ್ಷಮತೆ ಇದೆ, ಅಲ್ಲಿವರೆಗೂ ಒಳಗೋಗ್ಬೇಕು ಇವರು. 100 ಕಿಲೋಮೀಟರ್ ಹೋಗಾಗ್ಬೋದು. ಆ ಥರ ಹೋಗಬೇಕು ಅಂದರೆ ಸಿಕ್ಕಾಬಟ್ಟೆ ಯುದ್ಧ ಆಗುತ್ತೆ, ಗ್ರೌಂಡ್ ವಾರ್ ಆಗುತ್ತೆ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಅವ್ರು ತಯಾರಿಲ್ಲ ನನ್ನ ಪ್ರಕಾರ. ಯಾಕೆಂದರೆ ನವಂಬರಲ್ಲಿ ಅವ್ರು ಮಿಡ್ ಟರ್ಮ್ ಎಲೆಕ್ಷನ್ಸ್ ಇದೆ, ಆಗಲೇ ಸೋಲ್ತಾರೆ ಅನ್ನೋ ಒಂದು ಸುದ್ದಿ ಇದೆ ಒಪಿನಿಯನ್ ಪೋಲ್ಸ್ ಪ್ರಕಾರ. ಮತ್ತು ಇನ್ನೇನು ಮಾಡ್ಬೋದು? ಮಿಲಿಟ್ರಿ ಸೈಡ್ ನೋಡಿದ್ರೆ ಅವ್ರಿಗೆ ಇನ್ನೇನು ಮಾಡೋ ಒಂದು ಇದೇ ಇಲ್ಲ, ಆಪ್ಷನ್ನೇ ಇಲ್ಲ. ಸೊ ಇನ್ನೂ ಒಂದು ಏನು ಅಂದರೆ ಬರೀ ಏರ್ ಪವರ್ ಉಪಯೋಗಿಸಿ ಹೊಡಿತಾ ಇರ್ಬೋದು, ನಾವು ಯುದ್ಧ ಗೆದ್ವಿ ಅಂತ ಮೀಡಿಯಾ ವಿಕ್ಟ್ರಿನ ಅದರಿಂದ ಹಾರ್ಮೋಸ್ ಕ್ಲಿಯರ್ ಆಗಲ್ಲ. ಸೊ ಇನ್ನೂ ಒಂದು, ಇದು ಬ್ಲಾಕ್ ಮಾಡೋದ್ರಿಂದ ಏನಾಗುತ್ತೆ? ಅವ್ರು ಹೇಳಿರೋದೇನು, ಇರಾನ್ ಪೋರ್ಟಿಂದ ನಾನು ಏನೇ ಒಂದು ಟ್ರೇಡನ್ನು ಬಂದರೆ ಅದನ್ನು ತಡಿತೀನಿ. ಸೊ ನಾಳೆ ಒಂದು ಚೀನಾದೋ ಒಂದು ಇಂಡಿಯಾದೋ ಒಂದು ಶಿಪ್ ಬಂತು ಅಂತ ಇಟ್ಕೊಳ್ಳಿ ಇರಾನ್ ಪೋರ್ಟಿಂದ, ನಾವು ಟೋಲ್ ಕೊಡ್ತೀವೋ ಬಿಡ್ತೀವೋ ಅದು ನಮಗೂ ಇರಾನ್ಗೂ ಸಂಬಂಧಪಟ್ಟಿದ್ದ ಒಂದು ಒಪ್ಪಂದ. ಹೊರಗೆ ಬಂದ್ವಿ. ಈಗ ಅಮೆರಿಕನ್ ಶಿಪ್ಸು ವಿಲ್ ದೇ ಸ್ಟಾಪ್ ಅಸ್? ವಿಲ್ ದೇ ಮೌಂಟ್ ಎ ಹೆಲಿ ದಿಸ್ ಒನ್ ಆನ್ ದಟ್, ಅಟ್ಯಾಕ್ ಆನ್ ದಟ್? ಹಾಗೆ ಮಾಡಿದ್ರೆ ಇಟ್ ಈಸ್ ಅನ್ ಆಕ್ಟ್ ಆಫ್ ವಾರ್ ಅಗೇನ್ಸ್ಟ್ ಇಂಡಿಯಾ ಆರ್ ಚೈನಾ ಆರ್ ದ ರಿಜಿಸ್ಟರ್ಡ್ ಕಂಟ್ರಿ ಆಫ್ ದ ಶಿಪ್. ಸೊ ಇದು ಎಕನಾಮಿಕ್ ವಾರ್, ಮತ್ತು ಇಟ್ ಕ್ಯಾನ್ ಬೂಮರಂಗ್ ಇನ್ ಟು ಎ ಟೋಟಲ್ ಮೆಸ್. ಇದುವರೆಗೂ ಏನು ನೋಡ್ತಿದ್ದೀವಿ ನಾವು, ಇದು ಟ್ರೈಲರ್ ಕಂಡಂಗೆ ಕಾಡುತ್ತೆ 34 ದಿನದ್ದು. ಸೊ ಟ್ರಂಪ್ ಅವ್ರಿಗೆ ಏನೂ ಆಪ್ಷನ್ ಇಲ್ಲ ಬಟ್ ಟು ಸೇವ್ ಇಸ್ ಫೇಸ್. ಇಲ್ಲಿ ತನಕ ಇದುವರೆಗೂ ಆಗ್ತಾ ಇರೋದನ್ನ ನೋಡಿದ್ರೆ ಮುಂದೆ ಕೆಟ್ಟ ದಿನಗಳಿದಾವೆ ಅಂತ ಖಂಡಿತ ಇದೆ ಹೊರತು ಇದೇನು ಸುಲಭವಾಗಿ ಮುಗಿಯೋ ಖಂಡಿತ ಇದೆ. ನನಗೆ ಬಹಳ ಆಸೆ ಇತ್ತು, ಅಂದರೆ ಬಹಳ ಒಂದು ಹೋಪ್ ಇತ್ತು, ಈ ಒಂದು ಕಾರ್ಯಕ್ರಮ ಏನು ನಡೀತು ಪಾಕಿಸ್ತಾನದಲ್ಲಿ ಇದರಲ್ಲಿ ಏನೋ ಒಂದು ಆಗುತ್ತೆ ಅನ್ನೋ ಒಂದು ಹೋಪ್ ಇತ್ತು. ಬಟ್ ಅದರಲ್ಲಿ ತಪ್ಪೇನಾಯಿತು ಅಂದರೆ ನನ್ನ ಪ್ರಕಾರ, ಐ ಮೀನ್ ದೀಸ್ ಆರ್ ಆಲ್ ಒಪಿನಿಯನ್ಸ್,
JD ವ್ಯಾನ್ಸ್ಗೆ ಪವರ್ ಕೊಟ್ಟಿರಲಿಲ್ಲ. ಅವ್ರ ಜೊತೆ ಇಬ್ಬರನ್ನ ಕಳಿಸಿದ್ರು, ಹೂ ಆರ್ ಜೂಸ್, ಕುಶ್ನರ್ ಅಂಡ್ ವಿಟ್ಕಾಫ್. ಓಕೆ, ಬೋತ್ ಆರ್ ಜೂಸ್. ಓ, They were ಟ್ರಂಪ್ sent, ಒಳ್ಳೆಯ yes, both are ಯಹೂದಿನಾ? Jews. Okay, Both okay. are Jews. They were sent along with him. And ನೀವು ಯಾವುದೇ ಒಂದು ಮೀಟಿಂಗ್ ಹೋಗ್ಬೇಕಾರೆ, ಈವನ್ ಇನ್ ಕಾರ್ಪೊರೇಟ್ ಲೈಫ್ ಆರ್ ಇನ್ ಅವರ್ ಡೇ ಟು ಡೇ ಲೈಫ್, ನೆಗೋಷಿಯೇಟರ್ಗೆ ಒಂದು ಅಧಿಕಾರ ಇರ್ಬೋದು. ನೆಗೋಷಿಯೇಟರ್ಗೆ ಒಂದು ಬ್ರಾಡ್ ಔಟ್ಲುಕ್ ಕೊಡ್ತೀವಿ. ನೋಡಪ್ಪ, ಇದು ನಿನಗೆ ಒಂದು ಫ್ರೇಮ್ ವರ್ಕು, ಈ ಫ್ರೇಮ್ ವರ್ಕಲ್ಲಿ ನೀನು ಮುಗಿಸ್ಲಿಕ್ಕಾದ್ರೆ ಮುಗಿಸ್ಕೊಂಬ ಅಂತ. JD ವ್ಯಾನ್ಸ್ ಅವ್ರು ಏನು ಹೇಳಿದ್ರು, ನಾನು 21 ಗಂಟೆ ಕಾಲ ಮಾತಾಡಿದಾಗ ಟ್ರಂಪ್ ಅವ್ರ ಜೊತೆ 12 ಸಲ ಮಾತಾಡಿದೆ, ನೆತನ್ಯಾಹು ಅಥವಾ ಇಸ್ರೇಲ್ ಅವ್ರ ಜೊತೆ 1 ಸಲ ಮಾತಾಡಿದೆ ಅಂತ. ಹಾಗಾದ್ರೆ ನೀನ್ ಯಾಕೆ ಹೋಗಿದ್ದೆ? ನಿನ್ನ ಹತ್ರ ಏನು ಪವರೇ ಇಲ್ಲ. ಹಾಗಾದ್ರೆ ನಿರ್ಧಾರ ತೆಗೆದುಕೊಳ್ಳುವ ಸ್ಕೋಪ್ ಬಹಳ ಕಡಿಮೆ ಇತ್ತು. ಕೊನೆಗೆ ಒಂದ್ಸಲಿ ಮಾತಾಡೋದು ಅದು ಬೇರೆ ವಿಷಯ. 12 ಸಲ ಗಂಟೆಗೆ ಒಂದ್ಸಲಿ ಮಾತಾಡಿದ್ದಾರೆ ಅಂದ್ರೆ ದೆನ್ ಹಿ ಹ್ಯಾಸ್ ನೋ ಪವರ್. ಎಕ್ಸಾಕ್ಟ್ಲಿ, ಎಸ್. ಜೊತೆಗೆ ಲಾಸ್ಟ್ ಪಾಯಿಂಟ್, US ಟ್ರಂಪ್ ಅವ್ರು ಹೇಳಿದ್ದೇನು, ಇರಾನ್ ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೋಬಾರ್ದು. ಅಲ್ಲಿ ಬಂದಿರೋ ಷರತ್ತೇನು ಕೊನೆಗೆ JD ವ್ಯಾನ್ಸ್ದು, 0 ಎನ್ರಿಚ್ಮೆಂಟ್. ಹೌದು, ಅಂದರೆ ಯು ಹ್ಯಾವ್ ಶಿಫ್ಟೆಡ್ ದ ಗೋಲ್ ಪೋಸ್ಟ್ ಟೋಟಲ್. ಸೊ ಇಟ್ಸ್ ಲೈಕ್ ಗಾಡ್ ಫಾದರಲ್ಲಿ ಹೇಳ್ತಾರಲ್ಲ, ಇಟ್ಸ್ ಅನ್ ಆಫರ್ ದಟ್ ಹಿ ಕೆನಾಟ್ ರೆಫ್ಯೂಸ್ ಅಂತ. ಆ ಥರ ಒಂದು ಆಫರ್ ಕೊಟ್ಟಂಗಿದೆ. ಇರಾನ್ ವಿಲ್ ನಾಟ್ ಬೆಂಡ್. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ನ ಹಿಡಿತದಿಂದ ಬಿಡಿಸುವ ಕಾರ್ಯಾಚರಣೆಯನ್ನ ಅಮೆರಿಕ ಇವತ್ತು ಶುರು ಮಾಡುತ್ತಾ? ಶುರು ಮಾಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ, ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. 10 ಲಕ್ಷ ಸೈನಿಕರು ಸಿದ್ಧರಾಗಿ ಕೂತ್ಕೊಂಡಿದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ಮಾತುಕತೆಗಳು ಮುರಿದು ಬಿದ್ದ ನಂತರ ಬರ್ತಾ ಇರುವ ಹೇಳಿಕೆಗಳು, ನಡೀತಾ ಇರುವ ಬೆಳವಣಿಗೆಗಳನ್ನು ನೋಡಿದ್ರೆ ಇಷ್ಟು ದಿವಸ ನಾವು ನೋಡಿದ್ದು ಬರೀ ಟ್ರೇಲರ್ ಅನ್ನಿಸ್ತಾ ಇದೆ. ಪ್ರಶಾಂತ್, ಬ್ಯಾಡ್ ಡೇಸ್ ಆರ್ ಅಹೆಡ್ ಅನ್ನಿಸ್ತಿದೆಯಾ? ಅದೇ ನೋಡಿ, ಯಾವಾಗ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಾವು ಸೀಸ್ ಫೈರ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅಮೆರಿಕ ಮತ್ತು ಇರಾನ್ ಎರಡೂ ರಾಷ್ಟ್ರಗಳು ಹೇಳ್ಕೊಂಡ್ವು. ಆದರೆ ಈಗ ಅದಕ್ಕೆ ಇಸ್ರೇಲ್ ಪಾರ್ಟಿ ಇರದೆ ಯಾವುದೇ ಒಂದು ಮಾತುಕತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸೀಸ್ ಫೈರ್ನ ದಿಶೆಯತ್ತ ಹೋಗುತ್ತೆ ಅಂತ ನನಗನ್ಸಲ್ಲ. ಯಾಕಂದರೆ ಇಡೀ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಏನಿದೆ, ಇಟ್ ಈಸ್ ಅಗೇನ್ಸ್ಟ್ ಇಸ್ರೇಲ್. ಇಟ್ಸ್ ಅಗೇನ್ಸ್ಟ್ ಇಸ್ರೇಲ್. ಇಸ್ರೇಲ್ನ ಅಸ್ತಿತ್ವಕ್ಕೆ ಸಂಚಕಾರ ತರುತ್ತೆ ಅನ್ನುವ ಕಾರಣಕ್ಕೋಸ್ಕರವೇ ಎಲ್ಲವೂ ಶುರುವಾಗಿತ್ತು. ಹೌದು, ಇರಾನ್ ಪ್ರಾಕ್ಸಿಗಳು ಇಸ್ರೇಲ್ ಮೇಲೆ ನಡೆಸಿರ್ತಕ್ಕಂಥ ದಾಳಿ, ನಂತರ ಇಸ್ರೇಲ್ ಇರಾನ್ ಮೇಲೆ ನಡೆಸಿರ್ತಕ್ಕಂಥ ದಾಳಿ, ಅದರಲ್ಲಿ ಅಮೇರಿಕ ಮಧ್ಯೆ ಹೋಯ್ತು. ಇರ್ಬೋದು ಅವ್ರದ್ದು 50 ವರ್ಷಗಳಿಂದ ಅವ್ರದ್ದೊಂದು ಸ್ಟೇಟೆಡ್ ಪಾಲಿಸಿ ಇದೆ, ಇಲ್ಲ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಮಾಡಬಾರ್ದು ಅಂತಕ್ಕಂಥದ್ದು. ಆದರೆ ನನಗನ್ಸುತ್ತೆ ನೋಡಿ, ಇರಾನ್ನ ಲಿವರೇಜ್ ಪಾಯಿಂಟ್ಸ್ಗಳೇನೇನು ಇವತ್ತಿನ ಸಂದರ್ಭದಲ್ಲಿ, ಒಂದು ಎನ್ರಿಚ್ಡ್ ಯುರೇನಿಯಂ, ನೀವು ಅದನ್ನು ಕೊಟ್ಬಿಡಿ ಅಂದ ತಕ್ಷಣ ಅವ್ರು ಒಪ್ಪಲ್ಲ. ನಂತರ ಅಮೇರಿಕ ಹೇಳ್ತು, ಇಲ್ಲ ನಾವು ಇಂಟರ್ನ್ಯಾಷನಲ್ ಇನ್ಸ್ಪೆಕ್ಟರ್ಸ್ನ ಕಳಿಸ್ತೀವಿ, ನೀವು ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂದಾಗ ಇರಾನ್, ನನಗನ್ಸುತ್ತೆ 38 ದಿನಗಳ ಯುದ್ಧದ ನಂತರ ಇರಾನ್ ಅದನ್ನು ಒಪ್ಪತ್ತಾದರೆ ಹೆಂಗೆ? ನೀವು ಇರಾನನ್ನು ಕಂಪ್ಲೀಟಾಗಿ ಒಳಗಡೆ ಹೋಗಿ ಇರಾನ್ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ಅಲ್ಲಿ ಅಧಿಕಾರ ಪಲ್ಲಟವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾತುಕತೆ ಕೂತಿದ್ರೆ ಅವ್ರು ಒಪ್ಪಬೋದಿತ್ತು. ನಾವು ಇನ್ಸ್ಪೆಕ್ಟರ್ಗಳನ್ನು ಕಳಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಮೂರನೇದು, ನನಗನ್ಸುತ್ತೆ ಕಳೆದ 10-12 ದಿನಗಳಿಂದ ಮಾಡಿರ್ತಕ್ಕಂಥ ಶಬ್ದ ಪ್ರಯೋಗಗಳೇನಿವೆ, ನೀವು ಯಜಮಾನಿಕೆಯನ್ನು ಇಟ್ಕೊಂಡು ಹೋಗಿ ಮಾತುಕತೆ ಕೂತ್ರೆ ಆ ಮಾತುಕತೆ ಮುಗಿಯಲ್ಲ. ಯಾಕಂದರೆ ಇರಾನ್ ಇವತ್ತು ನೋಡಿ, ಕಳೆದ 38 ದಿನಗಳಲ್ಲಿ ಇರಾನ್ಗೆ ಅದೃಶ್ಯ ರೂಪದಲ್ಲಿ ಎಲ್ಲಿಂದಲೂ ಸಹಾಯ ಬರ್ತಾ ಇದೆ. ಭಾರತದಂಥ ದೇಶದಲ್ಲಿ ಅಜಿತ್, ಇರಾನ್ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇರಾನ್ ಇಡೀ ಅಮೇರಿಕಾದ ದಾಳಿಯನ್ನು ಮೆಟ್ಟಿ ನಿಂತ ಪರಿಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಹೀಗಿರುವ ಸಂದರ್ಭದಲ್ಲಿ ಇಲ್ಲ, ಅಮೇರಿಕ ಹಾಕಿರ್ತಕ್ಕಂಥ ಎಲ್ಲ ಷರತ್ತುಗಳನ್ನು ಒಪ್ಪಿಕೊಂಡು ಇರಾನ್ ಸೊವೆರ್ನಿಟಿಯನ್ನು ಬಿಟ್ಟುಕೊಡುತ್ತೆ ಅಂತಕ್ಕಂಥ ಪ್ರಶ್ನೆ ಇರಲ್ಲ. ಯಾಕೆ ನನಗನ್ಸುತ್ತೆ ಇಡೀ ಮಾತುಕತೆಯೇ ಒಂದು ರೀತಿ ಹೆಜಾರ್ಡ್ನ ರೀತಿಯಲ್ಲಿ ನಡೆದಿದೆ. ಅಮೇರಿಕನ್ ಉಪಾಧ್ಯಕ್ಷ ಬರ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಹೌದು, ಅಮೇರಿಕನ್ ಉಪಾಧ್ಯಕ್ಷ JD ವ್ಯಾನ್ಸ್ ಹೈ ಪ್ರೊಫೈಲ್ ಮಾತುಕತೆ ಮಾಡಿಟ್ಬಿಟ್ರಿ. ಎನಿವೇಸ್ ಇಟ್ ಹ್ಯಾಸ್ ಟು ಕೊಲ್ಯಾಪ್ಸ್. ಈಗ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಸೀಸ್ ಫೈರ್ ಆದಮೇಲೆ ಯಾರು ಮಾತಾಡಿದ್ರು? DGMOಗಳು. ನೀವು ಮೊದಲು ಪಾಯಿಂಟ್ ಆಫ್ ಕಂಟೆನ್ಷನ್ ಏನು, ಒಂದೊಂದು ಆಮೇಲೆ ಯುದ್ಧವನ್ನು ಮುಗಿಸುವ ಒಂದು ಮನಸ್ಥಿತಿ ಇದ್ದಲ್ಲಿ, ಇವತ್ತು ಸದ್ಯದ ಪರಿಸ್ಥಿತಿಯಲ್ಲೇನಪ್ಪ, ಹಾರ್ಮುಜ್, ಸ್ಟ್ರೇಟ್ ಆಫ್ ಹಾರ್ಮುಜನ್ನು ಅವರು ಮುಕ್ತಗೊಳಿಸಬೇಕು, ಅಮೆರಿಕ ಇಸ್ರೇಲ್ದವರು ಏಕಪಕ್ಷೀಯ ದಾಳಿಯನ್ನು ನಿಲ್ಲಿಸಬೇಕು. ಹೌದು, ಆ ಪಾಯಿಂಟ್ಗಳ ಆಧಾರದ ಮೇಲೆ ಚರ್ಚೆ ಆಗಿ
ತಾತ್ಕಾಲಿಕ ಕದನ ವಿರಾಮ ಆಗಿದ್ದರೆ ನನಗನ್ಸುತ್ತೆ ನ್ಯೂಕ್ಲಿಯರ್ ಪ್ರೋಗ್ರಾಮ್, ಯಾಕಂದರೆ ಈಗ ಮುಂದಿನ ಹಂತದಲ್ಲಿ ಮಾತಾಡ್ಬೋದಿತ್ತು, ಬಟ್ ಆ ರೀತಿಯಾಗಿರ್ತಕ್ಕಂಥ ಚರ್ಚೆ ನಡೆದಿಲ್ಲ. ಒಂದು. ಎರಡನೇದು, ಇಸ್ರೇಲ್ ಆ ಚರ್ಚೆಗೆ ಬರದೆ, ಈಗ ಗೊತ್ತಿಲ್ಲ, ಈಗ ಬೆಂಜಮಿನ್ ನೆತಾನ್ಯೂ ಡೊನಾಲ್ಡ್ ಟ್ರಂಪ್ ಹೇಳಿದರು ಅನ್ನುವ ಕಾರಣಕ್ಕೋಸ್ಕರ, ಯಾಕಂದರೆ ಸೀಸ್ ಫೈರ್ನ ಹೇಳಿಕೆ ಬಿದ್ದ ಎಷ್ಟೋ ನಿಮಿಷಗಳಲ್ಲಿ ಇಸ್ರೇಲ್ ಲೆಬನಾನ್ ಮೇಲೆ ಅಯ್ಯೋ, ಇದುವರೆಗಿನ ಅತಿ ಭೀಕರವಾದ ದಾಳಿ. ಅದು ಪಾಯಿಂಟ್ ಆಫ್ ಲಿವರೇಜ್ ಕಾರಣದಿಂದ ಬಿದ್ದರು, ಅಥವಾ ನೆತಾನ್ಯೂ ಅಮೆರಿಕಾದ ಸೀಸ್ ಫೈರ್ನ ಘೋಷಣೆಯಿಂದ ಬೇಸರವಾಗಿ ಆ ಒಂದು ದಾಳಿಯನ್ನು ನಡೆಸಿದ್ರು. ನನಗನ್ಸುತ್ತೆ ನೋಡಿ, ಇಸ್ರೇಲ್ ಬಳಿ 3 ಲಿವರೇಜ್ಗಳಿವೆ. ಒಂದು ಪ್ರಾಕ್ಸಿ, ಐ ಡೋಂಟ್ ಥಿಂಕ್ ಇಸ್ರೇಲ್ ಅದನ್ನು ಬಿಟ್ಕೊಡಲ್ಲ. ಅದು ಹೌತಿ ಇರ್ಬೋದು, ಇರಾನ್ ಹೌತಿ ಇರ್ಬೋದು, ಅಥವಾ ಹೆಜ್ಬೊಲ್ಲಾ ಇರ್ಬೋದು, ಹಮಾಸ್ ಇರ್ಬೋದು, ಅದು ಬಿಟ್ಕೊಡಲ್ಲ. ಎರಡನೇದು ಎನ್ರಿಚ್ಡ್ ಯುರೇನಿಯಂ. ಮೂರನೇದು ಸ್ಟ್ರೇಟ್ ಆಫ್ ಹಾರ್ಮೋಸ್. ಅಮೇರಿಕಾ ಒಂದು ಡೆಫಿನೆಟ್ ಆಗಿರ್ತಕ್ಕಂಥ ಮಾತುಕತೆಗೆ ಕುಳಿತುಕೊಳ್ಳುವವರೆಗೆ ವಿತ್ ಇಸ್ರೇಲ್ ನನಗನ್ಸುತ್ತೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಮೇಲಿನ ಹಿಡಿತವನ್ನು ಇರಾನ್ ಇವತ್ತು ಬಿಟ್ಕೊಡಲ್ಲ. ಒಪ್ಕೊಳ್ತೀರಾ? ಖಂಡಿತ ಒಪ್ಕೊಂತೀನಿ. ಇದು ಒಂದೇ ಒಂದು, ಪ್ರಶಾಂತ್ ಅವ್ರು ಸರಿಯಾಗಿ ಹೇಳಿದಾಗೆ, ಎನಿ ಸೀರಿಯಸ್ ನೆಗೋಷಿಯೇಷನ್ ಆಗೋದು ಟೆಕ್ನಿಕಲ್ ಗ್ರೂಪ್ಸ್ ಮಧ್ಯೆ, ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ ಬಗ್ಗೆ. ಒಂದು ಅಂಡರ್ಸ್ಟ್ಯಾಂಡಿಂಗ್ ರೀಚ್ ಆದಮೇಲೆ ಹಸ್ತಾಕ್ಷರ ಹಾಕಲಿಕ್ಕೆ ಪೊಲಿಟಿಕಲ್ ಲೀಡರ್ಸ್ ಬರ್ತಾರೆ. ಸೊ ಡಿಸ್ಕಷನ್ಸ್ ಯಾವಾಗಲೂ ನಡೆಯೋದು ಟೆಕ್ನಿಕಲ್ ಗ್ರೂಪ್ಸ್ ಬಗ್ಗೆ. ಇದರಲ್ಲಿ ಆ ಥರ ಆಗಿರೋ ಸಂದರ್ಭ ನಮ್ಗೆ ಕಾಣಲ್ಲ. ಸೊ ಡೈರೆಕ್ಟಾಗಿ ಪೊಲಿಟಿಷಿಯನ್ಸ್ ಬಂದರೆ ಆ ಫೈನರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗಲ್ಲ. ಎಸ್ ಸಂಜೀವ್ ಕುಮಾರ್ ಸರ್, ವಿತೌಟ್ ಇಸ್ರೇಲ್ ಇದು ಫೈನಲ್ ಆಗೋದು ಹೆಂಗೆ ಸಾಧ್ಯ? ಸಾಧ್ಯನೇ ಇಲ್ಲ. ಈಗ ನಾನು ಆಲ್ರೆಡಿ ಹೇಳಿದ ಹಾಗೆ ಯುದ್ಧ ಶುರು ಮಾಡಿದ ಇಸ್ರೇಲ್, ಇಶ್ಯೂಸ್ ಇರೋದು ಅವರಿಗೆ. ಮಿಡಲ್ ಈಸ್ಟ್ ಜಿಯೋ ಪೊಲಿಟಿಕಲಿ ನೋಡಿದಾಗ ಅದು ಇರಾನ್ ಆಮೇಲೆ ಇಸ್ರೇಲ್ ನ ಒಂದು ರೈವಲ್ರಿ. ಅಮೇರಿಕಾದ ಒಂದು ಐಡಿಯಾಲಜಿಕಲ್ ರೈವಲ್ರಿ ಇತ್ತು, ಕಲ್ಚರಲ್ ರೈವಲ್ರಿ ಇತ್ತು. ಅದು ಜಿಯೋ ಪೊಲಿಟಿಕಲಿ ಯಾವತ್ತೂ ಎಕ್ಸ್ಪ್ರೆಸ್ ಆಗಿರ್ಲಿಲ್ಲ. ಯಾವ ರೀತಿ ಎಕ್ಸ್ಪ್ರೆಸ್ ಆಗಿತ್ತಪ್ಪ ಅಂದ್ರೆ, ಒಬ್ರಿಗೊಬ್ರು ಒಂದೊಂದು ಕ್ಯಾಂಪೇನ್ ಮಾಡ್ತಾ ಇದ್ರು. ಇರಾನ್ ಇಸ್ ಎ ಶೈತಾನ್, ಅಮೇರಿಕಾದವ್ರು ಅನ್ನೋರು, ಇರಾನ್ನವರು ಅಮೇರಿಕಾ ಇಸ್ ಎ ಶೈತಾನ್ ಅಂತ, ಡೆತ್ ಫಾರ್ ಅಮೇರಿಕಾ ಅಂತ ದಿವ್ಸ ಹಾಕುಗೋರು. ಆಯ್ತಾ? ಅದನ್ನೆಲ್ಲ ಒಂದು ಕಾಂಟೆಕ್ಸ್ಟ್ ನೋಡಿದಾಗ ಒಂದು ರಿಲಿಜಿಯೋ ಸಿವಿಲೈಸೇಷನಲ್ ಐಡಿಯಾಲಜಿಕಲ್ ಕಾನ್ಫ್ಲಿಕ್ಟ್ ಇದ್ದಂಗೆ ಇತ್ತಿದು. ಇದು ಜಿಯೋ ಪೊಲಿಟಿಕಲಿ ಯಾವತ್ತು ಎಕ್ಸ್ಪ್ರೆಸ್, ಯಾಕಂದ್ರೆ ಅಮೇರಿಕಾ ಆಮೇಲೆ ಇರಾನಿಗಿರೋ ಡಿಸ್ಟೆನ್ಸು ಪ್ಲಸ್ ಜಿಯೋ ಪೊಲಿಟಿಕಲಿ ಎಲ್ಲಿ ತನಕ ಅಮೇರಿಕಾದ ಆಯಿಲ್ ಇಂಟ್ರೆಸ್ಟ್ ಸರ್ವ್ ಆಗ್ತಾ ಇತ್ತು, ಅಲ್ಲಿ ತನಕ ಇರಾನ್ನ ಮೇಲೆ ದಾಳಿ ಮಾಡೋ ಅವಶ್ಯಕತೆ ಬಂದಿರಲಿಲ್ಲ. ಪ್ಲಸ್ ಡ್ಯೂಯಲ್ ಕಂಟೈನ್ಮೆಂಟ್ ಇಂದ ಒಂದು ಬಹಳಷ್ಟು ಸಕ್ಸಸ್ಫುಲ್ ಆಗಿ ಇರಾನ್ನ ಕಂಟೈನ್ ಮಾಡಿದ್ರು. ಇನ್ಫ್ಯಾಕ್ಟ್ ಅಮೇರಿಕಾ ಅಚೀವ್ ಮಾಡಿದ್ದು 1990s ಅಲ್ಲಿ ಇರಾನ್ ಇಬ್ಬರನ್ನೂ ಕಂಟೈನ್, ಅದು ಕ್ರಿಟಿಸಿಸಮ್ ಹೋಗ್ಲಿ, ಅದನ್ನ ಬಿಟ್ಟು ನಾವು ಇರಾಕ್ ಎರಡನ್ನೂ ಕಂಟ್ರೋಲ್ ಮಾಡಿ ಅವರ ಒಂದು ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಆಲ್ಮೋಸ್ಟ್ ಕಂಟ್ರೋಲ್ ಮಾಡೋ ಒಂದು ಸ್ಥಿತಿಗೆ ಬಂದಿದ್ರು. NSG ನಲ್ಲಿ ಇರಾನ್ನ ವಿರುದ್ಧ ಯಾವುದೇ ನ್ಯಾಷನಲ್ ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ ಅವರು ಯಾವತ್ತು ಇವ್ರಿಗೇನು ಒಂದು ಸಪ್ಲೈಸ್ ಕೊಡಬಾರ್ದು ಅನ್ನೋ ಒಂದು ಏನು ಇರಾನ್ ವಿರುದ್ಧ ಒಂದು ಇದು ಮಾಡಿದ್ರು, ರೆಸೊಲ್ಯೂಷನ್ ಪಾಸ್ ಮಾಡಿದ್ರು. ಆ ಒಂದು ಸ್ಥಿತಿಯಿಂದ ಈ ಒಂದು ಸ್ಥಿತಿಗೆ ಯಾಕೆ ಈ ಒಂದು ಕೆಳಮಟ್ಟ ಸ್ಥಿತಿಗೆ ಯಾಕೆ ಬಂತು? ಬಿಕಾಸ್ ಆಫ್ ದ ಫಾಲ್ಟಿ ಪಾಲಿಸೀಸ್. ದ ಓನ್ಲಿ ಪರ್ಸನ್ ಟು ಬಿ ಬ್ಲೇಮ್ಡ್ ಇಸ್ ಟ್ರಂಪ್. ಇದು ಹೇಳಕ್ಕೊಂದು ಇದು ಅಲ್ಲ, ಅತಿಶಯೋಕ್ತಿ ಆಗ್ತಾ ಇಲ್ಲ ಇದು. ಕಾರಣ ಯಾಕಪ್ಪ ಅಂತಂದ್ರೆ, ಜಾರ್ಜ್ ಬುಷ್ ಇರಾಕ್ ಮೇಲೆ ದಾಳಿ ಮಾಡಿದಾಗ ಅದು ಮಿಸ್ಕ್ಯಾಲ್ಕುಲೇಷನ್ ಅಂದಿದ್ವಿ, ಬಟ್ ಜಾರ್ಜ್ ಬುಷ್ ಇಷ್ಟು ಮಟ್ಟಕ್ಕೆ ಕೈ ಸುಟ್ಕೊಂಡಿಲ್ಲ. ಟ್ರಂಪ್ ಅವರಿಗೆ ಹೋದ ವರ್ಷನೇ ಅರ್ಥ ಆಗ್ಬಿಡ್ಬೇಕಾಗಿತ್ತು. ಅವರು ಮೀಡಿಯೇಟ್ ಮಾಡಿದ ಮೇಲೂ ಇಸ್ರೇಲ್ ಇರಾನ್ ಯುದ್ಧ ಮಾಡಿದ ಮೇಲೆ ಜಿಯೋ ಪೊಲಿಟಿಕಲಿ ನೀವು ಅಫ್ಘಾನಿಸ್ತಾನ್, ಇರಾಕ್, ವಿಯೆಟ್ನಾಂ ಇವು 3ರಿಂದ ಐತಿಹಾಸಿಕವಾದ ಲೆಸನ್ಸ್ ನೀವು ತಗೊಳ್ಳಿಲ್ಲ ಅಂದ್ರೆ ಯು ಆರ್ ನಾಟ್ ಎ ಗುಡ್ ಪ್ರೆಸಿಡೆಂಟ್ ಆಫ್ ದ ಕಂಟ್ರಿ. ಪ್ಲಸ್ ಅವ್ರಿಗೆ ಯಾರು ಅಡ್ವೈಸ್ ಮಾಡೋದು? ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಸೈಕೋಫೆನ್ಸಿ. ಸದ್ಯಕ್ಕೆ ಟ್ರಂಪ್ಗಿರೋ ಪ್ರಾಬ್ಲಮ್ ಅಂದ್ರೆ ಸೈಕೋಫೆನ್ಸಿ. ಅವ್ರ ಏನು ಕಾಟ್ರಿ ಇದೆಯಲ್ಲ ಅದು ಡಿವೈಡ್ ಆಗಿದೆ. ಕೆಲವೊಂದಿಷ್ಟು ಜನ ಸರಿಯಾಗಿ ಅಡ್ವೈಸ್ ಕೊಟ್ಟಿದ್ರು, ಬೇಡ ಇಂಟರ್ವ್ಯೂನ್ ಆಗೋದು ಬೇಡ. ಬಟ್ ಕೆಲವೊಂದಿಷ್ಟು ಜನ ಇವ್ರಿಗೆ ಏನೋ ಒಂದು ದೊಡ್ಡದ ಒಂದೊಂದು ವಿಷನ್ ತೋರಿಸಿದ್ದಾರೆ, ಪೂರಾ ಮಿಡಲ್ ಈಸ್ಟ್ ಅನ್ನ ನೀವು ಕಂಟ್ರೋಲ್ ಮಾಡಿಬಿಡ್ತೀರಿ, ಯು ವಿಲ್ ಕ್ರಿಯೇಟ್ ಹಿಸ್ಟ್ರಿ ಅಂತಂದು. ಆ ಒಂದು ಡಿಲ್ಯೂಷನಲ್ ವಿಷನ್ ಇಟ್ಕೊಂಡು ಪ್ಲಸ್ ಆ ವ್ಯಕ್ತಿತ್ವನೇ ಹಂಗಿದ್ದಾರೆ. ಅದೆಲ್ಲ ಒಂದು ಕಾಂಪ್ಲಿಕೇಟ್ ಆಗಿ ಈ ಒಂದು 40 ದಿನದ ಇಂಪ್ಯಾಸ್ ನಾವು ಕಾಣಿಸ್ಕೊಂಡಿದ್ದೀವಿ. ಅದಕ್ಕಾಗಿ ಇಟ್ ಹ್ಯಾಸ್ ಸ್ಪೈರಲ್ಡ್ ಔಟ್ ಆಫ್ ಹಿಸ್ ಓನ್ ಹ್ಯಾಂಡ್ಸ್. ಇದೊಂಥರ ಅವ್ರು ಕ್ರಿಯೇಟ್ ಮಾಡಿದ್ದನ್ನ ಅವರೇ ಈಗ ರಿಸಾಲ್ವ್ ಮಾಡಲಾರ್ದಂಥ ಒಂದು ಪರಿಸ್ಥಿತಿ ಈ ರೀತಿಯಾಗಿ ಬಂದಿರುತ್ತೆ. ಎಸ್ ಶಾಸ್ತ್ರಿ ಸರ್, ಪಾಕಿಸ್ತಾನ ಹೊರತುಪಡಿಸಿ ಬೇರೆ ಯಾರು ನೆಗೋಷಿಯೇಷನ್ ಕೂತ್ಕೊಂಡಿದ್ರೆ
ಇದು ಇನ್ನೊಂದು ಸ್ವಲ್ಪ ಫ್ರೂಟ್ಫುಲ್ ಆಗೋ ಪಾಸಿಬಿಲಿಟಿ ಇತ್ತಾ? ಪಾಕಿಸ್ತಾನ ಒಂದು ಮೆಸೆಂಜರ್ ಆಗಿ ಕೆಲಸ ಮಾಡ್ಬೋದು ಸರ್, ಅದಕ್ಕಿಂತ ಹೆಚ್ಚಿಗೆ ಮಾಡೋದಕ್ಕಾಗೋದಿಲ್ಲ ಅವ್ರ ಕೈಲಿ. ಜೋಶಿ ಸರ್, ರವಿ ಜೋಶಿ ಸರ್. Okay, you're asking me. Yes, sir, okay. please, yes. No. You see, the question is whether it is Oman or Pakistan. ಇದು ಯಾರು ಮೀಡಿಯೇಟರ್ ಮಾಡ್ತಾರೆ ಅದು ಮುಖ್ಯ ಅಲ್ಲ. ಅದು it has got a value only up to a certain point, but not more than that. The point is ultimately discussions ಇರಾನ್ ಮತ್ತು ಅಮೆರಿಕ ಮತ್ತು ಇಸ್ರೇಲ್ ಈ ಮೂರು ದೇಶಗಳ ಮಧ್ಯೆ ನೆಗೋಷಿಯೇಷನ್ ಆಗಬೇಕು. ಈಗ ಕೆಲವರು ಹೇಳಿದ್ರಿ, ನೀವೇ ಹೇಳಿದ್ರಿ ಕಾಣಿದ್ರು, ಗೋಲ್ ಪೋಸ್ಟ್ ಚೇಂಜ್ ಆಗ್ತಾ ಇದೆ ಅಂತ. ಅದು ಬಹಳ ಮುಖ್ಯವಾದ ಪಾಯಿಂಟ್. ಈಗ ಮೊದಲು ನೀವು ಇರಾನ್ ಶುಡ್ ವಿ ಹ್ಯಾವ್ ಡಿಸ್ಟ್ರಾಯ್ಡ್ ದ ಇರಾನಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಂತ ಜೂನ್ನಲ್ಲಿ ಅಟ್ಯಾಕ್ ಆದಾಗ ಲಾಸ್ಟ್ ಇಯರ್ ಪ್ರೆಸಿಡೆಂಟ್ ಟ್ರಂಪ್ ಹೇಳಿದ್ರು, ವಿ ಹ್ಯಾವ್ ಆಬ್ಲಿಟರೇಟೆಡ್ ಇಟ್ ಅಂತ. ಅದು ಆಬ್ಲಿಟರೇಟ್ ಆದಮೇಲೆ ಮತ್ತೆ ಅದು ಇನ್ಫ್ಯಾಕ್ಟ್ ಯು ಅಟ್ಯಾಕ್ಟ್ Fordo reactor is the main reactor which is producing nuclear weapon grade uranium enrichment. ಅದನ್ನು ನೀವು ಕಂಪ್ಲೀಟಾಗಿ ಧ್ವಂಸ ಮಾಡಿದಿರಿ ಅಂತ ನೀವು ಹೇಳಿದ್ರಿ. ಅದು ಮತ್ತೆ 8 ತಿಂಗಳಲ್ಲಿ ಮತ್ತೆ ಅಟ್ಯಾಕ್ ಮಾಡ್ತೀರಿ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಡೆಸ್ಟ್ರಾಯ್ ಮಾಡಕ್ಕೆ. ಕರೆಕ್ಟ್. ಸೊ ಇದು ದೇರ್ ಇಸ್ ಸಮಥಿಂಗ್ ರಾಂಗ್ ಹಿಯರ್. I think the nuclear weapons program of Iran is just a smoke screen. It's a cover for something else. They basically want to destroy Iran as a nation. That is the goal of Israel. The America's war objective was limited to changing the regime. ಆಮೇಲೆ ಮಾರ್ಕೋ ರೂಬಿಯೋ ಅದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡಿದ್ರು. ವಿ ವಾಂಟ್ ಟು ಡಿಸ್ಟ್ರಾಯ್ ಇರಾನ್ಸ್ ಮಿಲಿಟರಿ ಕೇಪಬಿಲಿಟೀಸ್. ಮಿಲಿಟರಿ ಕೇಪಬಿಲಿಟೀಸ್ ಅಂದರೆ ನಾವು ವಿ ವಾಂಟ್ ಟು ಡಿಸ್ಟ್ರಾಯ್ ಆರ್ಮಿ, ನೇವಿ, IRGC ಆ್ಯಂಡ್ ಮಿಸೈಲ್ ಕೇಪಬಿಲಿಟೀಸ್. ಓಕೆ, ಆ್ಯಕ್ಚುಲಿ ಯಾವಾಗ ಇಸ್ರೇಲು ಜೂನ್ 2025 ಅಟ್ಯಾಕ್ ಆದಮೇಲೆ ಇಸ್ರೇಲು ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡೋದು ಆ ಶಬ್ದವನ್ನು ಯೂಸ್ ಮಾಡಲಿಲ್ಲ, ಬಟ್ ಮಿಸೈಲ್ ಕೇಪಬಿಲಿಟಿ ಆಫ್ ಇರಾನ್ನ ನೀವು ಡಿಸ್ಟ್ರಾಯ್ ಮಾಡಬೇಕು ಅಂತ ಅವರು ರಿಪೀಟೆಡ್ ಆಗಿ ಅವರು ಅಮೆರಿಕ ಹೇಳ್ತಾ ಇದ್ರು. ಸೊ ದ್ಯಾಟ್ ಬಿಕೇಮ್ ದ ಮೇನ್ ಆಬ್ಜೆಕ್ಟಿವ್. ನೀವು ಈಗ ಕಮಿಂಗ್ ಬ್ಯಾಕ್ ಟು ದಿಸ್ ಕ್ವೆಶ್ಚನ್, it is not material as to which country is the negotiator, which country is hosting the negotiations. Pakistan agli, Oman agli. In fact, Oman and Iran have got very good relations. So Pakistan also has got very good relations with Iran, and also now with Trump. Asim Munir has a personal equation with Trump and his son-in-law Jared Kushner. So ಇದಕ್ಕೋಸ್ಕರ ಅವರು ಪಾಕಿಸ್ತಾನ್ ಚೂಸ್ ಮಾಡಿದರು. And the fact that Steve Witkoff and Jared Kushner, who are not diplomats, ಅವರು ಈ ನೆಗೋಷಿಯೇಷನ್ ಮಾಡ್ತಾ ಇದ್ದಾರೆ. It is a joke. America has hundreds of experienced professional diplomats who know this region very well. I have got some books written by American diplomats on Persia, on Iran, Kenneth Pollack agli, ಆಮೇಲೆ so many people who are involved with American Foreign Service. They are such experienced professionals. ಅವ್ರು ಯಾರನ್ನೂ ಯೂಸ್ ಮಾಡಲ್ಲ. you are taking your golf partner Steve Witkoff and your son-in-law who is a businessman. Your son-in-law has got business interests in Saudi Arabia, in Qatar, in UAE. ಅಂಥವ್ರು ಹೋಗಿ ನೀವು ಅವ್ರನ್ನ ಇರಾನ್ ಜೊತೆಗೆ ನೆಗೋಷಿಯೇಟ್ ಮಾಡಿ ಅಂತ ಹೇಳ್ತಿರಲ್ಲ, ಅದೇನು, ಇಟ್ಸ್ ಎ ಜೋಕ್. American diplomatic service should hang itself in shame that what has happened to it. And serious analysts in America are questioning this. So ನೆಗೋಸಿಯೇಷನ್ ಎಲ್ಲಾಗುತ್ತೆ ಅನ್ನೋದರಷ್ಟು ಮುಖ್ಯ ಯಾವ ವ್ಯಕ್ತಿಗಳು ಬಂದು ಕೂತ್ಕೊಳ್ತಾರೆ ಅಂತ. ಹೌದು, ಅದು ಮುಖ್ಯ. ಬಿಕಾಸ್ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಂದು 30 ವರ್ಷದಿಂದ ಅವ್ರು ಈ ಏರಿಯಾನ ಸ್ಟಡಿ ಮಾಡಿದ್ದಾರೆ. ಅಂಥವ್ರು ಬಂದು ಕೂತ್ಕೊಂಡ್ರೆ ಅವ್ರಿಗೆ ಇರಾನ್ ಅಂಥವ್ರು ಬಂದಿಲ್ಲ ಅನ್ನೋ ಕಾರಣಕ್ಕೆ 21 ತಾಸಿನಲ್ಲಿ 12 ಫೋನ್ ಕಾಲ್ಗಳನ್ನು ಡೊನಾಲ್ಡ್ ಟ್ರಂಪ್ ಅವರಿಗೆ ಮಾಡಬೇಕಾಗಿ ಬಂತು ಇವರಿಗೆ. ಪ್ರಶಾಂತ್, ನಾವು ಅಂದುಕೊಂಡಿದ್ದಕ್ಕಿಂತಲೂ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋದು ಪ್ರಧಾನಿ ನರೇಂದ್ರ ಮೋದಿಯವರು ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ದು ನೋಡಿದಾಗಲೇ ಅರ್ಥ ಆಗಿತ್ತು ನಮಗೆ. ನಾವು ಅಂದ್ಕೊಂಡಿದ್ದಕ್ಕಿಂತಲೂ ಸೀರಿಯಸ್ ಆಗಿದೆಯಪ್ಪ ಅಂತ. ಭಾರತ ಪ್ರಿಪರೇಷನ್ ಬೆಟರ್ ಅನಿಸುತ್ತಾ ಈ ದುರ್ಭರ ದಿನಗಳನ್ನು ಎದುರಿಸುವುದಕ್ಕೆ? ಅಲ್ಲ, ನೀವು ಯಾವ ಮಟ್ಟದ ತಯಾರಿಯನ್ನು ಮಾಡಿಕೊಂಡಿದ್ರೂ ಕೂಡ ಇದು ಕಟ್ಟ ಕಡೆಯ ಜನಸಾಮಾನ್ಯನಿಗೂ ಬಿಸಿಯನ್ನು
ಬಹುದಾಗಿರ್ತಕ್ಕಂಥ ಒಂದು ಕ್ರೈಸಿಸ್ ಅಂತ ನನಗೆ ಅನ್ಸುತ್ತೆ. ನೀವು ಎಷ್ಟೇ ತಯಾರಿಗಳನ್ನು ಇದಕ್ಕೆ ಮಾಡ್ಕೊಂಡಿರಿ, ಹಾರ್ಮೂಸ್ನಿಂದ ಒಂದು 4 ಶಿಪ್ಪನ್ನು ತರಿಸಿ, ಬಟ್ ನನಗೆ ಆತಂಕ ಇರತಕ್ಕಂಥದ್ದು ಅಜಿತ್, 15 ದಿನಗಳ ಕಾಲ ಏನು ಕದನ ವಿರಾಮವನ್ನು ಘೋಷಿಸಲಾಗಿತ್ತು, ಅದಕ್ಕಿಂತ ಮುಂಚೆ ಇನ್ನೊಂದು ಸುತ್ತಿನ ಮಾತುಕತೆ ನಡೆದು ಸಮಥಿಂಗ್ ಅದು ಇನ್ನೊಂದು 15 ದಿನ ಕಂಟಿನ್ಯೂ ಆದರೆ ಸರಿ. ಅದರ್ವೈಸ್ ಒಂದು ಸಲ ಈಗ ಇನ್ನೊಂದು ಯುದ್ಧ ಶುರು ಆದರೆ ಇದು ರೀಜನಲ್ ಕಾನ್ಫ್ಲಿಕ್ಟ್ ಆಗಿ ಹೊಸ ಸ್ವರೂಪವನ್ನು ಈಗ ತುರ್ಕಿಯ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ರು. ಅಕ್ಕಪಕ್ಕದ ಮುಸ್ಲಿಂ ರಾಷ್ಟ್ರಗಳು ಏನು ಮಾಡ್ತವೆ, ರಷ್ಯಾ ಏನು ಮಾಡುತ್ತೆ, ಚೈನಾ ಏನು ಮಾಡುತ್ತೆ, ಅಮೇರಿಕಾ ಯಾವ ಪ್ರಮಾಣದಲ್ಲಿ ಬಂಬಾರ್ಡಿಂಗನ್ನು ಮಾಡಲಿಕ್ಕೆ ತಯಾರಿದೆ, ಇವೆಲ್ಲವೂ ಕೂಡ ಯುದ್ಧದ ಭೀಕರತೆಯನ್ನು, ಯುದ್ಧದ ವ್ಯಾಪ್ತಿಯನ್ನು ಒಂದು ವೇಳೆ ಈ ಕದನ ವಿರಾಮದಲ್ಲಿ ಮಾತುಕತೆ ಫಲಪ್ರದವಾಗದಿದ್ದರೆ, ಯಾಕಂದರೆ ನೀವು ಪಾಯಿಂಟ್ ಆಫ್ ಇನ್ನೂ ಹೆಚ್ಚಿನ ದೇಶಗಳು ಇದರಲ್ಲಿ ಈಗ ನಿಮಗೆ ಮಾತುಕತೆ ನಡೀತು, ಮಾತುಕತೆ ಬರೀ ಸ್ಟ್ರೇಟ್ ಆಫ್ ಹಾರ್ಮೂಸ್ಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಒಂದು ಟಿಕ್ಲಿಂಗ್ ಪಾಯಿಂಟ್ ಇದೆ, ಇದನ್ನು ಸರಿಪಡಿಸ್ಕೊಂಡು ಈಗ ಕದನ ವಿರಾಮ ಅಂತ ಇಲ್ಲ, ಮಾತುಕತೆ ನಡೆದಿಲ್ಲ. ಮಾತುಕತೆ ಏನು ನಡೀತಾ ಇದೆ, ಅಗೇನ್ ಟೇಬಲ್ ಮೇಲೆ ಇರಾನ್ ನ್ಯೂಕ್ಲಿಯರ್ ಪವರ್ ಇಟ್ಕೋಬಹುದು, ಇಟ್ಕೊಳ್ಳಿಕ್ಕೆ ಅಮೇರಿಕಾ ನನಗೆ ನೆನಪಿರುವ ಪ್ರಕಾರ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಬರಾಕ್ ಒಬಾಮಾ ಇದ್ದಾಗಲೇ ಯುರೇನಿಯಂ ಎನ್ರಿಚ್ಮೆಂಟ್ ಬಗ್ಗೆ 3.6% ಮಾಡಬಹುದು ಅಂತ ಅಮೆರಿಕ ಹೋಗಿ ಹೇಳಿತ್ತು. ಹೌದು, 2018 ಡೊನಾಲ್ಡ್ ಟ್ರಂಪ್ ಅದನ್ನು ಸ್ಕ್ರಾಪ್ ಅಗ್ರಿಮೆಂಟ್, ಹೌದು, JCPOA ಅಗ್ರಿಮೆಂಟ್ 3.6% ಎನ್ರಿಚ್ಮೆಂಟ್ ಮಾಡುವುದಕ್ಕೆ ಅವಕಾಶ ಕೊಟ್ಟು ಫಾರಿನ್ಗಳಲ್ಲಿ ಸ್ಟ್ರಕ್ ಆಗಿದ್ದು ಇವರು ಫಂಡ್ ಎಲ್ಲ ರಿಲೀಸ್ ಮಾಡಿ ಬಿಲಿಯನ್ ಗಟ್ಟಲೆ ಡಾಲರ್ ದುಡ್ಡು ಬರೋ ಹಂಗೂ ಆಗಿತ್ತು. ಅದು ಐ ಥಿಂಕ್ ಮಲ್ಟಿ ಪಾರ್ಟಿ ಅಗ್ರಿಮೆಂಟ್ ಇತ್ತು, US, UK, ಜರ್ಮನಿ, ಫ್ರಾನ್ಸ್ ಈ ದೇಶಗಳೆಲ್ಲ ಇದ್ವು ಅದರಲ್ಲಿ. ಹೀಗಿರುವಾಗ ಇಲ್ಲ ಈಗ 0% ಎನ್ರಿಚ್ಮೆಂಟ್ ಅಂತಕ್ಕಂಥದ್ದನ್ನು ಅಮೆರಿಕ ಹೇಳ್ತಾ ಇದೆ. ಸೊ ನ್ಯಾಚುರಲಿ ಆ ಪಾಯಿಂಟ್ ಆಫ್ ಕಂಟೆನ್ಷನ್ ಇದ್ದಿದ್ದನ್ನೇ ಮುಂದಿಟ್ಕೊಂಡು ಈ ಚರ್ಚೆ ನಡೆದ್ರೆ ಈ ಚರ್ಚೆ ಬಗೆಹರಿಲ್ಲ ಅನ್ಸುತ್ತೆ. ಯುದ್ಧದ ನಂತರ ಉದ್ಭವವಾಗಿರ್ತಕ್ಕಂಥ ಪರಿಸ್ಥಿತಿಯ ಆಧಾರದ ಮೇಲೆ ಚರ್ಚೆ ನಡೆದ್ರೆ, ಫಾರ್ ಎಕ್ಸಾಂಪಲ್ ಸ್ಟ್ರೇಟ್ ಆಫ್ ಹಾರ್ಮೂಸ್ ನಾವು ಮುಕ್ತಗೊಳಿಸ್ತೀವಿ, ಅಮೆರಿಕದವರು ದಾಳಿ ನಡೆಸಲ್ಲ, ಇದು ಒಂದೇ ತಾತ್ಕಾಲಿಕ ಕದನ ವಿರಾಮ. ಉಳಿದ ವಿಷಯಗಳ ಬಗ್ಗೆ ಮತ್ತೆ ಭೇಟಿಯಾಗಿ ಉಳಿದ ವಿಷಯಗಳು ಈಗ ಚರ್ಚೆ ನಡೆದ್ರೆ ನನಗನ್ಸಲ್ಲ ಯುದ್ಧ ಮುಗಿಯತ್ತೆ ಅಂತ. ಮತ್ತು ಯುದ್ಧ ಮುಗಿಲಿಲ್ಲ ಅಂತಂದರೆ ಭಾರತದಂಥ ಒಂದು ದೇಶ ಏನಿದೆ, ಗ್ಲೋಬಲ್ ರಿಸೆಷನ್ನ ಸಂದರ್ಭದಲ್ಲೂ ಕೂಡ ನಾವು ಒಂದು ರೀತಿಯ GDP ಗ್ರೋತನ್ನು ಏನು ಕಂಡಿದ್ವಿ. ಬರೀ ತೈಲ ಬೆಲೆಯ ಏರಿಳಿತವೇ ಅಥವಾ ತೈಲ ಬೆಲೆಯ ಏರಿಕೆಯೇ ಭಾರತದಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿಯನ್ನು ಸೃಷ್ಟಿಸಬಹುದು. ಎಸ್, ಸಂಜೀವ್ ಕುಮಾರ್ ಸರ್, ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ ನೀವು ಇದು ಮುಂದುವರೆದ್ರೆ? ಸದ್ಯಕ್ಕಂತೂ ಡೆಡ್ ಲಾಕ್ ಇದೆ. ಸದ್ಯಕ್ಕಂತೂ ಒಂದು ರೀತಿ ಅದು. ಆಮ್ ಐ ಆಡಿಬಲ್? ಎಸ್ ಸರ್, ಪ್ಲೀಸ್ ಗೋ ಅಹೆಡ್. ಓಕೆ, ಸೊ ಸದ್ಯಕ್ಕಂತೂ ಸ್ಟೇಲ್ಮೆಟ್ ಇದೆ. ನಾವೀಗ ಸದ್ಯಕ್ಕೆ ಭಾರತೀಯ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ನಾವೀಗ ನಮ್ಮ ಒಂದು ಸಪ್ಲೈಸ್ ಏನೀಗೊಂದು ಸ್ಟೆಬಿಲಿಟಿಗೆ ಬಂದಿದೆ ಈಗ, ಬೇರೆ ನಮ್ಮದು ಇಂಟರ್ನಲ್ ಪ್ರೊಡಕ್ಷನ್ ಆಗಲಿ. ಬಟ್ ಈ ಒಂದು ಡೆಡ್ ಲಾಕ್ ಕಂಟಿನ್ಯೂ ಆದರೆ ಈ ಸಿಲಿಂಡರ್ ಕ್ರೈಸಿಸ್ ಅಥವಾ ಪೆಟ್ರೋಲಿಯಂ ಕ್ರೈಸಿಸ್ ಆಗೋದು ಒಂದು ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಕಾರಣ ಯಾಕಪ್ಪ ಅಂತಂದ್ರೆ ನಾವು ಎಷ್ಟೇ ಇಂಟರ್ನಲ್ ಪ್ರೊಡಕ್ಷನ್ ರೈಸ್ ಮಾಡಿದ್ರು ಕೂಡ ಸ್ಟೋರೇಜ್ ಕೆಪಾಸಿಟಿ ಸದ್ಯಕ್ಕೆ ನಾವು ಇನ್ಕ್ರೀಸ್ ಮಾಡೋ ಸಾಧ್ಯತೆ ಆಗಲ್ಲ. ಪ್ಲಸ್ ನಮ್ಮ ಡಿಪೆಂಡೆನ್ಸಿ ಆಲ್ಮೋಸ್ಟ್ 70 to 80% ಪೆಟ್ರೋಲಿಯಂ ಅವೆಲ್ಲ. ಸೊ ಅದೆಲ್ಲ ಇನ್ನೊಂದು 2 months ಏನು ಭಾಳ ರಿಸರ್ವ್ ನಾವು 15 ದಿನ ಇರ್ಬೋದು, 1 ತಿಂಗಳು ಇರ್ಬೋದು. ಬಟ್ ಮ್ಯಾಕ್ಸಿಮಮ್ ನನ್ನ ಅನಿಸಿಕೆ ಪ್ರಕಾರ, ನನ್ನ ಊಹೆ ಪ್ರಕಾರ ಜೂನ್ ಎಂಡ್ ತನಕ ಅಥವಾ ಜುಲೈ ಫಸ್ಟ್ ವೀಕ್ ತನಕ ಇದೇ ಸ್ಟೇಲ್ಮೇಟ್ ಇದ್ರೆ, ಸ್ಟೇಟ್ ಆಫ್ ಹಾರ್ಮೋಸ್ ಬಗ್ಗೆ ಏನೂ ಒಂದು ರೆಸೊಲ್ಯೂಷನ್ ಆಗಲಿಲ್ಲ, ಇರಾನ್ ಏನಾರ ಟೋಲ್ ಹಾಕ್ತಂದ್ರೆ ಇದು ಪ್ರಾಬ್ಲಮ್ ಅಮೆರಿಕ ಇರಾನ್ ಟೋಲ್ ಹಾಕುತ್ತೋ ಬಿಡುತ್ತೋ ಅನ್ನೋದು ಪ್ರಾಬ್ಲಮ್ ಇಲ್ಲ. ಈಗ ಸದ್ಯಕ್ಕೆ ಇದು ಒಂದು ಡಿಗ್ನಿಟಿ ಇಶ್ಯೂಸ್ ಇದು ಪ್ರಾಬ್ಲಮ್. ಎಕಾನಮಿ ಆ ಲೆಕ್ಕಾಚಾರದ ಪ್ರಕಾರ ಇರಾನ್ ಹಾಕಬೇಕು ಅನ್ಕೊಂಡ್ರೆ ಟೋಲ್ ಕೂಡ ಬಹಳ ಜಾಸ್ತಿ ಅಲ್ಲ ಸರ್, $1 ಬ್ಯಾರೆಲ್ಗೆ $1 ಜಾಸ್ತಿ ಆಗುತ್ತಂತೆ. 73 ಇತ್ತಪ್ಪ, 74 ಆಗ್ಬೋದು. ಏನ್ ಮಾನ್ ಜಾಸ್ತಿ ಅದು. ಬಟ್ ಏನ್ ಮಾನ್ ಜಾಸ್ತಿ ಆಯ್ತು ಹಕ್ಕಳಿ ಅಂದ್ರೆ ಅಮೆರಿಕದ ಮರ್ಯಾದೆ ಏನು ಉಳಿತಲ್ಲಿ? ಈಗ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಪರಿಸ್ಥಿತಿ ಟ್ರಂಪ್ ಅವ್ರಿಗೆ ಬಂದಿದೆ ಅಷ್ಟೇ. ಅಷ್ಟೇ ಬಾಟಮ್ ಲೈನ್ ಅಲ್ಲಿಗೆ ಇರೋದು, ಏನಾರ ಮಾಡಿ ನನ್ನ ಮೀಸೆ ಉಳಿಸ್ಕೋಬೇಕೀಗ ಬೇಕಾದಾಗ್ಲಿ ಅದು. ಸೊ ಹಂಗಾಗಿ ಇಷ್ಟು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಎಷ್ಟಾಯ್ತು, ಅಮೆರಿಕನ್ ಟ್ಯಾಕ್ಸ್ ಪೇಯರ್ಸ್ ಮನಿ ಎಷ್ಟು ಖರ್ಚು ಮಾಡಿ, ವಾಟ್ ಈಸ್ ದ ರಿಸಲ್ಟ್ ದಟ್ ಹಿ ಹ್ಯಾಸ್ ಅಚೀವ್ಡ್? ನಥಿಂಗ್. ಸೊ ಹಾಗಾಗಿ ಈ ಒಂದು ಪರಿಸ್ಥಿತಿ ನೋಡಿದಾಗ ಪುಷ್ ಕಮ್ಸ್ ಟು ಶವ್, ಏನಾರ ಅಮೆರಿಕಾದವರು ಟೋಲ್ ಹಾಕಕ್ ಬಿಡಲ್ಲ ನಾವು ಅಂತಂದ್ರೆ ಇದು ಇಂಟೆನ್ಸಿಟಿ ಇನ್ಕ್ರೀಸ್ ಆಗ್ಬೋದು.
ಆಮೇಲೆ ಚೈನಾ ರಷ್ಯಾ ಆಲ್ರೆಡಿ ಈ ಪವರ್ ವ್ಯಾಕ್ಯೂಮ್ ಅನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಬೇಕು ಅನ್ನೋ ಒಂದು ಆಲ್ರೆಡಿ ಪರಿಸ್ಥಿತಿನಲ್ಲಿದ್ದಾರೆ. ಸೊ ಹಾಗಾಗಿ ಇದು $1 ಹಾಕೋದ್ರ ಬದಲು $2 ಹಾಕಕ್ಕೂ ಪರಿಸ್ಥಿತಿ ಮುಂದೆ ಬರ್ಬೋದು. ಕಾರಣ ಯಾಕಪ್ಪ ಅಂತಂದ್ರೆ ಅವಾಗ ಇರಾನ್ ನಮಗಾಗಿರೋ ಯುದ್ಧದಲ್ಲಿ ಆಗಿರೋ ನಷ್ಟಗಳನ್ನೆಲ್ಲ ನೀವು ವಾಪಸ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದು ಒಂದು ಆಬ್ವಿಯಸ್ ಕಾರಣ. ಯಾಕಂತಂದ್ರೆ ಕಾರಣ ಇಲ್ಲದೆ ಮಾಡಿದ ಯುದ್ಧ ಇದು. ಸೊ ಹೀಗಾಗಿ 2 ಇಶ್ಯೂಗಳನ್ನ ನಾವು ಯೋಚನೆ ಮಾಡಿದಾಗ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪವರ್ ಟ್ರಾನ್ಸಿಷನ್ ಆಗಿದೆ ಇರಾನ್ನಲ್ಲಿ. ಮೊದಲು ಸುಪ್ರೀಂ ಕೌನ್ಸಿಲ್ ನಲ್ಲಿ ಪೂರಾ ಪವರ್ ಇತ್ತು, IRGC ಫುಲ್ ಕಂಟ್ರೋಲ್ ಅಲ್ಲಿ ಇತ್ತು. ಈಗ ಒಂಥರ ಏನು IRGC ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿಗೆ ಬಂದಿದೆಯೇನೋ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಇದು ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗಿರುವುದಕ್ಕೆ ಇದು ಪ್ರಮುಖವಾದ ಕಾರಣ. ಎಸ್ ಸಂಜೀವ್ ಕುಮಾರ್ ಸರ್, ಸಮಯ ಮುಗಿತಾ ಇದೆ ನಂಗೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಚರ್ಚೆ ಮಾಡೋಣ. ರವಿ ಜೋಶಿ ಸರ್ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ವಿಂಗ್ ಕಮಾಂಡರ್ ಸರ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.